ತಂದೆಯ ದೇವರ ಕೃಪೆ ದಯೆ ನಮ್ಮ ಒಬ್ಬೊಬ್ಬರ ಮೇಲೆ ಇದ್ದು ಈ ಒಂದು ಗ್ಯಾದರಿಂಗ್ಗೆ ನಮ್ಮನ್ನ ಕರ್ಕೊಬಂದು ಆತನ ವಾಕ್ಯದಿಂದ ನಮ್ಮನ್ನ ಇನ್ನ ದೃಢಪಡಿಸಲು, ಇನ್ನು ನಮ್ಮ ನಂಬಿಕೆಯನ್ನ ಹೆಚ್ಚುಪಡಿಸಲು ದೇವರು ದಯಪಾಲಿಸಿದ ಈ ಒಂದು ಸದವಕಾಶಕ್ಕಾಗಿ ತಂದೆಯ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ದೇವರ ಪ್ರಸನ್ನತೆಗೋಸ್ಕರ ನಾವು ಪ್ರಾರ್ಥಿಸಿ ಈ ಒಂದು ಕೂಟವನ್ನ ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರಾದ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ನಮ್ಮನ್ನು ಇರುವವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆ ಇಟ್ಟು ನಮ್ಮನ್ನು ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಪ್ರತಿದಿನ ನಮಗೆ ಸತ್ಯವಾಕ್ಯವನ್ನು ತಂದೆ ನೀಡೋದಕ್ಕಾಗಿ ಧನ್ಯವಾದ ತಂದೆ. ಇನ್ನು ಯಾವ ಸಹೋದರರು ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ಇವತ್ತು ವಾಕ್ಯವನ್ನು ತಿಳಿಸುವಂತಹ ಸಹೋದರಗೋಸ್ಕರ ಬೇಡ್ಕೊಂಡ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿಮ್ಮ ಸತ್ಯವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡಪ್ಪ ತಂದೆ. ಇನ್ನು ಅನೇಕ ನಿಮ್ಮ ಸೇವೆಯಲ್ಲಿ ತಂದೆ ಅವ್ರನ್ನು ಉಪಯೋಗಿಸ್ಕೊಂಡು ಲೋಕದಲ್ಲಿ ಅನೇಕರನ್ನು ಸಹ ತಂದೆ ಆಸಕ್ತಿಯಿಂದ ಸತ್ಯವನ್ನು ಹುಡುಕಿದ್ದಾರಂತ ಮಕ್ಕಳಿಗೆ ತಿಳಿಸುವ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ಅದೇ ರೀತಿ ತಂದೆ, ನಾವು ವಾಕ್ಯವನ್ನು ಕೇಳಿ ತಂದೆ ಆ ವಾಕ್ಯದ ಪ್ರಕಾರ ನಡೆದು ನಿಮ್ಮ ಮೆಚ್ಚುಗೆಯಾಗಿ ನಿಮ್ಮ ಮಗನ ಸಾರೂಪ್ಯದಲ್ಲಿ ನಾವೆಲ್ಲರೂ ಬೆಳೆದು ತಂದೆ ನಮ್ಮ ಓಟ ಓಡಿ ಮುಗಿಸೋ ಹಾಗೆ ತಂದೆ ಕೃಪೆ ಕೊಟ್ಟು ತಂದೆ. ಮುಂದೆ ಬರುವಂತ ಪ್ರಭೋಜನದಲ್ಲಿ ನಾವು ಎಲ್ಲರೂ ತಕ್ಕ ಸಮಯದಲ್ಲಿ ಅದರಲ್ಲಿ ಪಾಲ್ಗೊಂಡು ತಂದೆ ಹಬ್ಬವನ್ನು ತಂದೆ ಅದು ಸರಿಯಾದ ಸಮಯದಲ್ಲಿ ಆಚರಿಸೋ ಹಾಗೆ ತಂದೆ ನಮಗೂ ಸಹ ತಂದೆ ಸಹಾಯ ಮಾಡು ತಂದೆ. ನಿಮ್ಮ ಕೃಪೆ ನಿಮ್ಮ ಸಹಾಯ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲಪ್ಪ ತಂದೆ. ಯಾಕಂದ್ರೆ ತಂದೆ, ಲೋಕದಲ್ಲಿ ಯಾವ ಜ್ಞಾನ ತಿಳುವಳಿಕೆ ಇಲ್ಲದವರನ್ನು ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನೀವು ಮಾಡಿದ ಸಂಕಲ್ಪದಲ್ಲಿ ನಮಗೊಂದು ಪಾಲು ಕೊಟ್ಟು ತಂದೆ ನಿಮ್ಮ ಮಗನ ಸ್ವರೂಪದಲ್ಲಿ ಬೆಳಲಿಕ್ಕೆ ನಮಗೆ ಕಲಿಕೆಯನ್ನು ಕೊಟ್ಟಿದ್ದಲ್ಲ ತಂದೆ. ಈ ಮಾರ್ಕುಪಿಗಾಗಿ ಕೊಟ್ಟಿದ್ದಾನೆ ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನೂ ವಿಮೋಚಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ, ನಮ್ಮ ಜೀವವುಳ್ಳ ಪರಲೋಕ ತಂದೆ. ಆಮೇನ್. ಆಮೇನ್. ಧನ್ಯವಾದ. ಥ್ಯಾಂಕ್ ಯು ಬ್ರದರ್. ನಾವು ಎಂದಿನಂತೆ ಒಂದೊಂದು ವಾರಾನು ಅಪೋಸ್ಟಲರ ಕಾರ್ಯಗಳ ಒಂದು ಪುಸ್ತಕವನ್ನ ಸತತವಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಒಂದೊಂದು ವಾಕ್ಯಕ್ಕೆ ಇರುವಂತ ಕಾರ್ಯಗಳನ್ನ ನಾವು ನೋಡ್ಕೊ ಬಂದಾಗ ಈ ಒಂದು ದಿನ ಕೂಡ ನಾವು ಅಪೋಸ್ಟಲರ ಕಾರ್ಯಗಳು 10ನೇ ಅಧ್ಯಾಯ 47ರಿಂದ ಈ ಪಾಠವನ್ನ ನಾವು ಪ್ರಾರಂಭ ಮಾಡಲಿದ್ದೀವಿ. ಸೊ ಮುಂದೆ ಹೋದ್ವಾರ ನಾವು ನೋಡಿದಂತ ಒಂದಷ್ಟು ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದ್ಕೊಂಡು ಈ ಪಾಠದ ಒಂದು ಕನೆಕ್ಟಿವಿಟಿ ನಮಗೆ ಸಿಗತ್ತೆ. ಯಾಕಂದ್ರೆ ಮರ್ತೋಗಿರ್ತೀವಿ, ಒಂದು ವಾರ ಒಂದಷ್ಟು ವಿಷಯಗಳು ನಾನಾ ಸಬ್ಜೆಕ್ಟ್ಗಳನ್ನ ಕೇಳಿರ್ತೀವಿ. ಅದು ಕೂಡ ಸ್ಪೆಷಲಿ ಈ ಒಂದು ಕರ್ತನ ಮರಣವನ್ನ ನಾವು ಜ್ಞಾಪಿಸುವ ಒಂದು ಗಳಿಗೆಗಳಲ್ಲಿ ಈ ಒಂದು ತಿಂಗಳು ಎಲ್ಲ ನಾವು ಈ ಒಂದು ಧ್ಯಾನದಲ್ಲಿರೋದ್ರಿಂದ ಅನೇಕ ವಿಷಯಗಳನ್ನ ಕೇಳಿರ್ತೀವಿ. ಸೊ ಈ ದಿನದಲ್ಲಿ ಈ ಪಾಠಕ್ಕೆ ನಮ್ಮ ಗಮನ ಬರಬೇಕಾದ್ರೆ ನಾವು ಹಿಂದೆ ನಡೆದ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಅಪೊಸ್ತಲ ಪೇತ್ರನು ಈಗ ಕೊರ್ನೇಲಿಯ ಮನೆಗೆ ಬಂದು ಸುವಾರ್ತೆಯನ್ನ ಸಾರೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಳೆದ ವಾರದಲ್ಲಿ ನಾವು ನೋಡಿದಾಗ ಯಾವ ರೀತಿ ಅವರು ಪೇತ್ರನು ಯಹೂದ್ಯರಿಗೆ ಮಾತ್ರನೇ ದೇವರ ಕೃಪೆ ಇತ್ತು, ಆದರೆ ಈಗ ದೇವರ ಸಂಕಲ್ಪ ಏನು ಅಂತ ಸ್ವಲ್ಪ ನಾವು ನಿಧಾನಿಸಿ ಯೋಚನೆ ಮಾಡೋದಕ್ಕೆ ದೇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅನೇಕ ವಿಷಯಗಳನ್ನ ಕಳೆದ ಬಾರಿ ನಾವು ನೋಡಿದ್ವಿ. ಯಾವ ರೀತಿ ಅವರು ದೇವರ ಒಂದು ವಿಷಯದಲ್ಲಿ
ಯೇಸು ಕ್ರಿಸ್ತನ ವಿಷಯದಲ್ಲಿ ಅಲ್ಲಿ ಮಾತಾಡೋಕೆ ಬರೋದನ್ನ ನಾವು ನೋಡಿದ್ವಿ ಸಹೋದರರೇ. ಸೊ ಅಲ್ಲಿ ಕೂಡ ಕೊರ್ನೇಲಿಯ ಮನೆತನದಲ್ಲಿರುವಂತ ಎಲ್ರಿಗೂ ಕೂಡ ಅವರು ಈ ಒಂದು ಸುವಾರ್ತೆಯನ್ನ ಕೇಳೋದಕ್ಕೆ ಸಿದ್ಧರಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿ ಸಿದ್ಧರಾದವರ ಹತ್ರ ಯೇಸು ಕ್ರಿಸ್ತನ ವಿಚಾರವಾಗಿ ಅವರಿಗೆ ಸ್ವಲ್ಪ ವಿಷಯಗಳು ಗೊತ್ತಿರ್ಬೋದಾಗಿತ್ತು ಕೊರ್ನೇಲಿಯ ಮೂಲಕ. ಆದ್ರೆ ಯೇಸು ಕ್ರಿಸ್ತನೇ ಯಹೂದ್ಯರು ಕಾಯ್ತಾ ಇರುವಂತ ಮೆಸಾಯ ಅಂತ ಅವರಿಗೆ ಅಷ್ಟು ಸ್ಪಷ್ಟ ಇರಲಿಲ್ಲ. ಅದರಿಂದಾನೇ ಕೊರ್ನೇಲಿಯ ಈ ಮನುಷ್ಯನ, ಈ ವ್ಯಕ್ತಿಯ ಗುಣಾತಿಶಯಗಳನ್ನ ನಾವು ನೋಡಿದ್ವಿ. ಯಾವ ರೀತಿ ಇವರು ದೇವರಿಗೆ ಮೆಚ್ಚುಗೆ ಆಗಿರುವಂತರಾಗಿ ಇದ್ದು, ದೇವರು ಆ ಅನ್ಯ ಜನರ ಕಾಲ ಪ್ರಾರಂಭವಾಗುವ ಗಳಿಗೆ ಮೊಟ್ಟ ಮೊದಲನೆಯದಾಗಿ ಕೊರ್ನೇಲಿಯನ್ನ ಅವರು ಕರೆದರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಆ ರೀತಿಯಲ್ಲಿ ಪೇತ್ರನು ಅಲ್ಲಿ ಅನೇಕ ವಿಷಯಗಳನ್ನ ಹೇಳ್ಕೊ ಬರ್ತಾ ಇರುವಾಗ್ಲೇ ಅಲ್ಲಿ ಒಂದು ವಿಚಿತ್ರವಾದ ಅಥವಾ ಒಂದು ತುಂಬಾ ಆಕರ್ಷಕವಾದ ಒಂದು ವಿಷಯ ಏನ್ ನಡೀತಾ ಇದೆ ಅಂತ ನೋಡ್ಬೇಕಾದ್ರೆ, ಪರಿಶುದ್ಧಾತ್ಮವು ಅವರಲ್ಲಿ ಇಳಿದಿದ್ದನ್ನ ಪೇತ್ರನು ನೋಡುವಂತದ್ದಾಗಿದೆ. ಯಾವ ರೀತಿ ಅವರು ಅದನ್ನ ಕಂಡು ಹಿಡಿದ್ರು ಅಂತ ನೋಡ್ಬೇಕಾದ್ರೆ, ನಾವು 10:46 ಓದುವಾಗ ಹೇಳ್ತಾರೆ, ಅಲ್ಲಿ ಬಂದಂತ ಕೊರ್ನೇಲಿಯ ಮನೆಯಲ್ಲಿರುವಂತ ಜನ ಅನ್ಯ ಭಾಷೆಗಳಲ್ಲಿ ಮಾತನಾಡೋದಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ವಿಷಯವನ್ನ ತಿಳಿಸ್ತಾರೆ. ಸೊ ನಮ್ಮ ಎಲ್ರಿಗೂ ಈ ಅನ್ಯ ಭಾಷೆ ಎನ್ನುವ ವಿಷಯ ಗೊತ್ತಿರೋದ್ರಿಂದ ಇದರ ವಿವರಣೆ ಅತಿ ಹೆಚ್ಚಾಗಿ ನಮಗೆ ಬೇಕಾಗಿರ್ಲಿಲ್ಲ. ಯಾಕೆ ಅಂತ ನೋಡ್ಬೇಕಾದ್ರೆ, ಇದು ಅಪೋಸ್ಲರಿಗೂ ಕೂಡ ಆ ಒಂದು ಪಂಚಶತಮಾನದ ದಿನದಲ್ಲಿ ದೇವರ ಆತ್ಮವು ಅವರಿಗೆ ಕೊಡಲ್ಪಟ್ಟಾಗ ಅವರು ಕೂಡ ನಾನಾ ರೀತಿಯ ಭಾಷೆಗಳನ್ನ ಅಲ್ಲಿ ಭಾಷೆಗಳನ್ನ ಅಲ್ಲಿ ನುಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಈ ಭಾಷೆಗಳೆಲ್ಲ ಕೂಡ ಅಲ್ಲಿ ಆ ಪಂಚಶತಮಾನದ ದಿನದಲ್ಲಿ ಬಂದಂತ ನಾನಾ ಪ್ರದೇಶಗಳಿಂದ, ಪ್ರಾಂತ್ಯಗಳಿಂದ ಬಂದಂತ ಜನರು ಅವರು ಕೇಳಿದಂತ ಒಂದು ಪ್ರಶ್ನೆ ಏನಂದ್ರೆ, ಇವರು ಗಲಿಲೆಯರಾಗಿದ್ದಾರೆ, ಇವರು ನಮ್ಮ ಭಾಷೆಯಲ್ಲಿ ಮಾತನಾಡುವುದು ಹೇಗೆ ಅಂತ ಪ್ರಶ್ನೆಗಳು ಉಂಟಾಗತ್ತೆ. ಸೊ ಆ ರೀತಿಯ ಒಂದು ವಿಶೇಷವಾದ ಒಂದು ಕೃಪೆಯನ್ನ ದೇವರು ಅಲ್ಲಿ ಪಂಚಶತಮಾನ ದಿನದಲ್ಲಿ ಯಹೂದ್ಯರಿಗೆ ಮಾತ್ರ ಮಾಡಿದಲ್ಲ, ಇಲ್ಲಿ ಕೊರ್ನೇಲಿಯ ಮನೆಯಲ್ಲಿ ದೇವರ ಸುವಾರ್ತೆ ಮತ್ತೆ ದೇವರ ರಾಜ್ಯವು ಯೇಸು ಸ್ವಾಮಿಯ ನೇತೃತ್ವದಲ್ಲಿ ನಡೆಯುವಂತ ವಿಷಯಗಳನ್ನೆಲ್ಲ ಹೇಳ್ಕೊ ಬರುವಾಗ ಸಹೋದರರೇ, ಅಲ್ಲಿ ಪರಿಶುದ್ಧಾತ್ಮನ ಅನುಗ್ರಹವು ಕೊರ್ನೇಲಿಯ ಮನೆಯಲ್ಲಿ ಸಿಕ್ಕಿದ್ದನ್ನ ನಾವು ನೋಡ್ತೀವಿ. ಅದನ್ನ ನೋಡಿ ಪೇತ್ರನ ಸಂಗಡ ಬಂದಂತ ಯಹೂದ್ಯರಿಂದ ಕ್ರೈಸ್ತರಾಗಿ ಮಾರ್ಪಡೆ ಆಗಿರುವಂತ, ಕನ್ವರ್ಟ್ ಆಗಿರುವಂತ ಒಂದಷ್ಟು ಮಂದಿ ಪೇತ್ರನ ಜೊತೆ ಬಂದಿದ್ರು ಅಂತ ಕೂಡ ನಾವು ನೋಡಿದ್ವಿ. ಅದರ ಲೆಕ್ಕ ಕೂಡ ನಾವು ಬರುವಂತ ಪಾಠಗಳನ್ನ ನೋಡುವಾಗ ಒಂದು 6 ಮಂದಿ ಸಹೋದರಗಳು ಯಹೂದ್ಯರಾಗಿ ಇದ್ದು ಯೇಸು ಸ್ವಾಮಿನ ಸ್ವೀಕಾರ ಮಾಡಿ ಈಗ ಕ್ರೈಸ್ತರು ಅಂತ ಅವರು ಇದ್ರು. ಅವರು ಕೂಡ ಪೇತ್ರನ ಜೊತೆ ಬಂದ್ರು. ಅವರು ಕೂಡ ಆ ಒಂದು ವಿಶೇಷವಾದ ಒಂದು ವಿಷಯವನ್ನ ನೋಡಿ ಅವರು ಕೂಡ ದಿಗ್ಭ್ರಮೆ ಆಗಿದ್ರು, ಅಥವಾ ಅವರು ಕೂಡ ಸ್ವಲ್ಪ ಏನ್ರಿ ಅಸ್ಟ್ರಾನಿಶ್ ಆಗಿತ್ತು, ಏನಿದು ಈ ರೀತಿಯ ಒಂದು ವಿಚಾರಗಳು ಇತ್ತಲ್ಲ ಅಂತ ಕೂಡ ಅಲ್ಲಿ ನಡೀತಾ ಇತ್ತು ಅಂತ ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರರೇ, ಈ ಒಂದು ಪವಿತ್ರಾತ್ಮನ ಒಂದು ಕೃಪೆ ಅವರಿಗೆ ದೇವರು ಅನುಗ್ರಹ ಮಾಡಿರೋದ್ರಿಂದ ಈಗ ಪೇತ್ರನಿಗೂ ಕೂಡ ತುಂಬಾ ಇದು ಒಂದು ವಿಶೇಷವಾದ ಸುದ್ದಿಯಾಗಿತ್ತು. ಯಾಕೆ ಅಂದ್ರೆ ಯಹೂದ್ಯರು ತುಂಬಾನೇ ಒಂದು ಒಂದು ಡಿಫ್ರೆಂಟ್ ಆಗಿರುವ ಜನವಾಗಿದ್ರು. ಯಾಕೆ ಅಂದ್ರೆ ಅವ್ರಿಗೆ ಪ್ರಾರಂಭದಿಂದಲೇ ಅಲ್ವಾ, ಸೊ ಅವರ ಪಿತೃಗಳು
ಅವರಿಂದಲೇ ಅವ್ರು ಏನ್ ಕಲಿತರು ಅಂದ್ರೆ, ಅವರಿಗೆ ಮಾತ್ರ ದೇವರು, ಅವರು ಬೇರೆ ಯಾರ ಸಂಗಡನೂ ಸೇರಬಾರದು, ಸೇರಿದ್ರೆ ಅವರು ದೇವರ ಮಕ್ಕಳಾಗಿ ಪರಿಗಣಿಸಲ್ಲ ಅಂತ ಅವರಲ್ಲಿ ಆ ಹುಟ್ಟುವಾಗಲೇ ಅವರಿಗೆ ಈ ಒಂದು ವಿಷಯಗಳು ಅವರಿಗೆ ತಿಳಿಸಿ ಅವ್ರನ್ನ ಈ ಲೋಕದ ಜನರಿಂದ ಯಾವಾಗ್ಲೂ ಬೇರ್ಪಡಿಸುವ ಒಂದು ವಿಷಯಗಳನ್ನ ಅಲ್ಲಿರುವಂತ ಆ ಏನ್ರಿ ಅಲ್ಲಿರುವಂತ ಲೀಡರ್ಗಳು ಅಥವಾ ಫರಿಸಾಯರು ಸದಿಸಾಯರು ಇವರೆಲ್ಲಾನು ಇದೇ ರೀತಿಯ ಒಂದು ಪದ್ಧತಿಗಳನ್ನ ಮಾಡುವಾಗ ಅದು ಅವ್ರಿಗೆ ತುಂಬಾ ಒಂದು ಡಿಫ್ರೆಂಟ್ ಆಗಿತ್ತು. ಸೊ ಆ ಸಮಯದಲ್ಲಿ ಈಗ ಈ ವಿಷಯ ನಡೆದಾಗ ಈಗ ಪೇತ್ರನು ಒಂದು ನಿರ್ಧಾರ ತಗೋತಾರೆ. ಆ ನಿರ್ಧಾರದಿಂದ ಈ ದಿನದ ಪಾಠವನ್ನ ಪ್ರಾರಂಭ ಮಾಡೋಣ. ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 47-48 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 47 ಮತ್ತೆ 48. ನಮ್ಮ ಹಾಗೆ ಪವಿತ್ರಾತ್ಮ ವರವನ್ನು ಹೊಂದದ ಇವರಿಗೆ ನೀರಿನ ದೀಕ್ಷಾಸ್ನಾನವಾದಂತೆ ಯಾರಾದರೂ ಅಭ್ಯಂತರ ಮಾಡಾರೆ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಓಕೆ, ಹೇಳಿ, ಕಂಟಿನ್ಯೂ, ಫಿನಿಶ್ ಮಾಡಿ ಸಿಸ್ಟರ್. ಆಮೇಲೆ ಅವರು ಅವನನ್ನು ಇನ್ನು ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ಸರಿ. ಸೊ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಸಹೋದರರೇ, ಆ ಒಂದು ವಿಶೇಷವಾದ ಒಂದು ಕಾರ್ಯ ನಡೆದಾಗ ಪೇತ್ರನಿಗೆ ಸ್ವಲ್ಪ ಏನಾಗಿತ್ತು, ಕನ್ಫ್ಯೂಸ್ ಆಗ್ಬಿಟ್ಟಿದ್ರು. ಯಾಕಂದ್ರೆ ಈ ಪವಿತ್ರಾತ್ಮನ ಒಂದು ಅನುಗ್ರಹ ಬಂದು ನಾನಾ ಸಮಯಗಳಲ್ಲಿ ನಾನಾ ರೀತಿಯಾಗಿ ಇದು ಬರ್ತಾ ಇತ್ತು. ಅಪೊಸ್ತಲರ ವಿಷಯದಲ್ಲಿ ಕೂಡ ನೋಡ್ಬೇಕಾದ್ರೆ ಅವರು ದೇವರ ವಿಚಾರವಾಗಿ ಅನೇಕ ವಿಷಯಗಳನ್ನ ತಿಳಿದು ಯೇಸು ಸ್ವಾಮಿ ಮೆಸಾಯ ಅಂತ ಅವರು ಸ್ವೀಕಾರ ಮಾಡಿ ಅವರು ಯೇಸು ಸ್ವಾಮಿ ಹೆಜ್ಜೆ ಜಾಲಲ್ಲಿ ನಡೆಯೋದಕ್ಕೆ ಬಂದಂತ ಒಂದು ಮನಸ್ಥಿತಿಯಲ್ಲಿ ಅವರಿಗೆ ಆ ಒಂದು ಪವಿತ್ರಾತ್ಮನ ಒಂದು ಅನುಗ್ರಹವು ಆ ಪಂಚಶತಮಾನ ದಿನದಲ್ಲಿ ದೇವರು ಆಜ್ಞಾಪಿಸಿದಂತೆ ಅವ್ರಿಗೆ ಸಿಕ್ತು ಅಂತ ನೋಡ್ತೀವಿ. ಆದ್ರೆ ಈ ಒಂದು ವಿಷಯದಲ್ಲಿ ನೋಡುವಾಗ ನಾವು ಕಳೆದ ಬಾರಿ ಕೂಡ ಈ ವಿಚಾರವಾಗಿ ನಾವು ಮಾತನಾಡಿದ್ವಿ. ಏನಂತ ನೋಡ್ಬೇಕಾದ್ರೆ ಈ ಪವಿತ್ರಾತ್ಮನ ಅನುಗ್ರಹ ಬರುವಂತ ಸಮಯ ನಮ್ಮ ಯಾರಿಗೂ ಅದು ಯಾವ ಸಮಯದಲ್ಲಿ ತಂದೆಯ ದೇವರು ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಯಾವ ಸಮಯದಲ್ಲಿ ಅದನ್ನ ನಮಗೆ ದಯಪಾಲಿಸಿದ್ದಾರೆ ಅಂತ ನಾವು ಗ್ರಹಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ. ಯಾಕೆ ಅಂದ್ರೆ ಸಹೋದರರೇ, ನಾವು ಆ ಒಂದು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಂಡ ಮೇಲೇನೆ ಆ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ದೇವರು ಕೊಡ್ತಾರೆ ಅನ್ನುವ ಒಂದು ವಿಷಯ ಕೂಡ ಅದು ಯೋಚನೆ ಮಾಡಿದ್ರೆ ಆ ರೀತಿ ಇರಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಈ ಒಂದು ಸತ್ಯದ ಬೆಳಕಿಗೆ ಬಂದು ದೇವರ ಯೋಜನೆಯನ್ನ ತಿಳಿದು ಅವರು ದೀಕ್ಷಾಸ್ನಾನ ಮಾಡ್ಕೋತಾರೆ. ಆದರೆ ಅವರ ಮನಸ್ಥಿತಿಗಳು ದೇವರಿಗೆ ಯಾವಾಗ ಅದು ಅದು ಬಂದು ಅಕ್ಸೆಪ್ಟಬಲ್ ಆಗುತ್ತೋ, ಅದು ಬಂದು ಅವರಿಗೆ ಮೆಚ್ಚುಗೆ ಆಗುತ್ತೋ, ಆ ಸಮಯಕ್ಕೆ ಅವರಿಗೆ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ದೇವರು ಮಾಡ್ತಾರೆ ಅನ್ನೋದನ್ನ ನಾವು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೋಬೇಕು ಸಹೋದರರೇ. ಯಾಕೆಂದ್ರೆ ಈ ಒಂದು ನೀರಿನಲ್ಲಿ ಮುಳುಗುವ ಒಂದು ವಿಷಯ ಅದು ಒಂದು ಸಾಂಪ್ರದಾಯಿಕವಾಗಿ ಮಾಡುವಂಥದ್ದಲ್ಲ. ಈ ಒಂದು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಓಡ್ತಾ ಇರುವ ಸಹೋದರರಿಗೆ ನಮ್ಮ ಒಂದು ಪ್ರತಿಜ್ಞೆನ ಅಥವಾ ನಮ್ಮ ಒಂದು ಸಮರ್ಪಣೆಯನ್ನ ನಾವು ತೋರಿಸುವಂತ ಒಂದು ವಿಷಯವಾಗಿ ಕೂಡ ಅದು ಇದೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ರೀತಿಯ ಒಂದು ವಿಸ್ಮಯವಾದ ವಿಷಯ ನಡೆದಾಗ ಈಗ ಪೇತ್ರನು ಏನ್ ಪ್ರಶ್ನೆ ಆಗ್ತಾರಂದ್ರೆ, ಈಗ ಇವರಿಗೆ ನೀರಿನಿಂದ ದೀಕ್ಷಾ ಸ್ಥಾನವನ್ನ ಕೊಡೋದಿಕ್ಕೆ ಯಾರು ತಡೆದಾರು ಅಂತ ಕೇಳ್ತಾರೆ. ಇದು ಯಾರನ್ನ ನೋಡಿ ಕೇಳಿದ್ರು ಅಂತ ನೋಡ್ಬೇಕಾದ್ರೆ ಆ 6 ಮಂದಿ ಯಹೂದ್ಯರಾಗಿ ಯೇಸು ಸ್ವಾಮಿನ ಸ್ವೀಕಾರ ಮಾಡಿ ಕ್ರೈಸ್ತರಾಗಾದ್ರಲ್ಲ, ಆ ಒಂದು ಯಹೂದ್ಯರ ಒಂದು ಹಿನ್ನೆಲೆಯಲ್ಲಿ ಇರುವಂತ 6 ಜನ ಮಂದಿಯನ್ನ ನೋಡಿ ಈ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರಿಗೆ ಯಹೂದ್ಯರಿಂದ ಕ್ರೈಸ್ತರಾಗಿ ಆಗಿರುವಂತ
ವ್ಯಕ್ತಿಗಳಿಗೆ ಇದು ಸಾಧ್ಯನೇ ಇಲ್ಲ. ದೇವರ ಆತ್ಮವು, ದೇವರ ಪವಿತ್ರಾತ್ಮವು ಯಹೂದ್ಯರಿಗೆ ಮಾತ್ರನೇ, ದೇವರ ಸಂಕಲ್ಪವು, ದೇವರ ಒಂದು ಪರಾಮರಿಕೆ, ದೇವರ ಒಂದು ಅವರ ಒಂದು ಪ್ರಸನ್ನತೆ ಎಲ್ಲಾನು ಯಹೂದ್ಯರಿಗೆ ಮಾತ್ರ ಅಂತಾನೆ ಅವರ ಒಂದು ನಂಬಿಕೆ ಇತ್ತು. ಅದಕ್ಕೆ ಪೇತ್ರನು ಅವರಿಗೆ ಆ ಒಂದು ದರ್ಶನವನ್ನ ನೋಡಿದ ತಕ್ಷಣ ಅವರ ಮನಸ್ಸು ಸ್ವಲ್ಪ ಈಗ ಏನಾಗ್ತಾ ಇತ್ರಿ, ಬದಲಾವಣೆ ಆಗಕ್ಕೆ ಪ್ರಾರಂಭವಾಯ್ತು. ಆ ಯುಗದ ಒಂದು ಆ ಯುಗವು ಈಗ ಯಹೂದ್ಯರ ಅಥವಾ ಜೂಯಿಶ್ ಏಜ್ ಇಂದ ಈಗ ಗಾಸ್ಪಲ್ ಏಜ್ಗೆ ಆ ಯುಗ ಏನಾಗ್ತಾ ಇದೆ, ಈಗ ಚೇಂಜ್ ಆಗ್ತಾ ಇದೆ. ನಮ್ಗೆಲ್ರಿಗೂ ಗೊತ್ತು ಅಲ್ವಾ? ಸೊ ಆ ಡಿಸ್ಪೆನ್ಸೇಷನ್ ನೋಡ್ಬೇಕಾದ್ರೆ ಅಲ್ಲಿ ಪೇಟ್ರಿಯಾಟಿಕ್ ಏಜ್ ನೋಡ್ತೀವಿ, ಪಿತೃಗಳ ಕಾಲ. ಅದಾದ್ಮೇಲೆ ಜೂವಿಶ್ ಏಜ್ ನೋಡ್ತೀವಿ, ಅದು ಯಹೂದ್ಯರ ಒಂದು ಕಾಲಾವಧಿ. ಅದಾದ ನಂತರ ಸುವಾರ್ತೆಯ ಒಂದು ಕಾಲಾವಧಿಯನ್ನ ನೋಡ್ತೀವಿ. ಸೊ ಈ ಯಹೂದ್ಯರ ಕಾಲಾವಧಿ ಮುಗಿತಾ ಇದೆ, ಸುವಾರ್ತೆಯ ಕಾಲಾವಧಿ ಪ್ರಾರಂಭವಾಗ್ತಾ ಇದೆ. ಈ ಒಂದು ಸಮಯದಲ್ಲೇ ಈ ವಿಷಯಗಳು ಈಗ ನಡೀತಾ ಇರೋದನ್ನ ನೋಡ್ತಾರೆ. ಸೊ ಆವಾಗ ಇಲ್ಲಿ ಪೇತ್ರನಿಗೆ ಸ್ವಲ್ಪ ವಿಷಯಗಳು ಮನವರಿಕೆ ಆಗಕ್ಕೆ ಪ್ರಾರಂಭವಾಯಿತು. ಅದಕ್ಕೇನೆ ಅಲ್ಲಿ ಬಂದಂತ ಯಹೂದ್ಯರಲ್ಲಿ ಏನಂತ ಕೇಳ್ತಾರೆ ಅಂದ್ರೆ, ಈಗ ಇವರಿಗೆ ದೀಕ್ಷಾ ಸ್ಥಾನವನ್ನ ಕೊಡೋದಿಕ್ಕೆ ಯಾರು ತಡೆದಾರು ಅಂತ ಕೇಳಿ, ಸಹೋದರರೇ, ಅವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ಥಾನವನ್ನ ನೀವು ಪಡ್ಕೊಳ್ರಿ ಅಂತ ಹೇಳಿ ಅಲ್ಲಿ ಒಂದು ಆಜ್ಞೆಯನ್ನ ಕೊಡ್ತಾರೆ ಸಹೋದರರೇ. ಸೊ ಆ ದೀಕ್ಷಾ ಸ್ಥಾನದ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಕೊರ್ನೇಲಿಯ ಮನೆಯಲ್ಲಿ ಪೇತ್ರನು ಮಾಡಿರ್ಬೇಕು ಅಂತ ನೋಡ್ತೀವಿ. ಸೊ ಕಳೆದ ಬಾರಿ ಕೂಡ ಒಂದು ಮುಖ್ಯವಾದ ಪಾಯಿಂಟ್ ನ ನೋಡಿದ್ವಿ. ಏನಂತ ನೋಡ್ಬೇಕಾದ್ರೆ, ಒಂದು ವೇಳೆ ಯಾರಾದ್ರೂ ಪ್ರಶ್ನೆ ಮಾಡಬಹುದು, ಏನಂತಾರೆ, ಕೊರ್ನೇಲಿಯ ಮನೆಯಲ್ಲಿ ಬಂದಂತ ಎಲ್ರೂ ಕೂಡ ಎಲ್ರೂ ಕೂಡ ಪವಿತ್ರಾತ್ಮವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಹೆಂಗೆ? ಯಾಕಂದ್ರೆ ಎಲ್ರೂ ಆ ಒಂದು ಮನಸ್ಥಿತಿಯಲ್ಲಿ ಇದ್ರ ಅಥವಾ ಕಾಮನ್ ಆಗಿ ದೇವರು ಆ ಪವಿತ್ರಾತ್ಮವನ್ನ ಕೊಟ್ಬಿಟ್ರ ಅಂತ ನೋಡ್ಬೇಕಾದ್ರೆ, ಅದಕ್ಕೆ ಸಹೋದರರು ಕೊಡುವಂತ ಒಂದು ಸಲಹೆ ಏನಂದ್ರೆ, ಸಹೋದರರೇ, ಕೊರ್ನೇಲಿಯೇ ಅವರ ಮನೆತನದವರನ್ನ, ಅವ್ರನ್ನ ನೆಂಟರನ್ನ, ಅವರ ಒಂದು ಕುಟುಂಬಸ್ಥರನ್ನ, ಅವರ ಒಂದು ಸ್ನೇಹಿತರನ್ನ ಕರೆಯುವಾಗ ಸಹೋದರರೇ, ಅವರು ಕರೆದಾಗ ಕರೆ ಕೊಟ್ಟಿರುವ ಎಲ್ರೂ ಬಂದಿಲ್ಲ. ಯಾರು ಯಥಾರ್ಥವಾದ ಮನಸ್ಥಿತಿಯಲ್ಲಿ ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ಅವರ ಹೃದಯಗಳನ್ನ ಇಟ್ಟಿದ್ರೋ ಅವ್ರನ್ನ ಮಾತ್ರನೇ ದೇವರು ಕರೆದಿರ್ಬೇಕು ಅನ್ನುವ ಒಂದು ವಿಷಯವನ್ನ ನಮಗೆ ಸಜೆಸ್ಟ್ ಮಾಡ್ತಾರೆ. ಹಿಂಗೆ ನಾವು ಯೋಚನೆ ಮಾಡಿದ್ರೆ ಇದು ಸರಿಯಾದದ್ದು ಅಂತ ಹೇಳುವಂತದ್ದಾಗಿ, ಸರಿನಾ? ಸೊ ಇಷ್ಟು ವಿಷಯಗಳನ್ನ ನೋಡಿದಾಗ ಸಹೋದರ ಈಗ ಪೇತ್ರನು ಅಲ್ಲಿ ದೀಕ್ಷಾ ಸ್ಥಾನವನ್ನ ಕೊಟ್ಟ ನಂತರ ಕೂಡ ಅಲ್ಲಿ ಏನಾಗ್ತದೆ ಅಂದ್ರೆ, ಅಲ್ಲಿ ದೇವರ ಸಂಕಲ್ಪವನ್ನ ಇನ್ನೂ ಅತಿ ಹೆಚ್ಚಾಗಿ ಅವರು ತಿಳ್ಕೊಳ್ಳಕ್ಕೆ ಅವ್ರಿಗೆ ಬಯಕೆ ಇತ್ತು. ಅವರು ಪೇತ್ರನನ್ನ ಅವರ ಸಂಗಡ ಇನ್ನ ಸುಮಾರು ದಿನ ಇದ್ದು ಅವರಿಗೆ ದೇವರ ವಾಕ್ಯಗಳನ್ನ ಹೇಳ್ಬೇಕು ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು ಅಥವಾ ಅವ್ರನ್ನ ಕೇಳ್ಕೊಂಡ್ರು. ಸೊ ಪೇತ್ರನು ಕೂಡ ಅಲ್ಲಿ ಇದ್ದು ಅನೇಕ ವಿಷಯಗಳನ್ನ, ದೇವರ ರಾಜ್ಯದ ವಿಷಯಗಳನ್ನ ಅಲ್ಲಿ ತಿಳಿಸಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯವನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಕಾರ್ಯಗಳನ್ನ ನೋಡ್ಬೇಕಾದ್ರೆ ಈಗ ಪೇತ್ರನಿಗೆ ಇನ್ನೊಂದು ವಿಷಯ ಏನಂದ್ರೆ, ಪೇತ್ರನು ಒಂದು ವೇಳೆ ಅವರು ಒಬ್ರು ಮಾತ್ರ ಬಂದು ಈ ಒಂದು ವಿಸ್ಮಯವಾದ ಒಂದು ಕೆಲಸ ಕೊರ್ನೇಲಿಯ ಮನೆಯಲ್ಲಿ ನಡೆದಿದ್ರೆ, ಸಹೋದರರೇ, ಅವರು ಮತ್ತೆ ಯೆರೂಸಲೇಮಿಗೆ ಹಿಂದಿರುಗಿದಾಗ ಅಲ್ಲಿ ಅಪೋಸ್ಲರಿಗೂ ಯಹೂದ್ಯ ಕ್ರೈಸ್ತರಿಗೂ ಅವರು ಉತ್ತರ ಕೊಡೋದಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಾವು ಬರುವಂತ ಪಾಠಗಳು ನೋಡುವಾಗ ಒಂದು ದೊಡ್ಡ ಒಂದು ಎನ್ಕ್ವೈರಿನೇ ಅಲ್ಲಿ ಇಡ್ತಾರೆ ಪೇತ್ರನು ಮಾಡಿದಂತ ಈ ವಿಷಯಕ್ಕೆ. ಅದಕ್ಕೆ ಇಲ್ಲಿ ಸಹೋದರರು ಏನಂತಾರಂದ್ರೆ, ಅದಕ್ಕೆ ದೇವರು ಆ 6 ಮಂದಿ ವ್ಯಕ್ತಿಯನ್ನ ಆ ಪೇತ್ರನ ಜೊತೆ ಆವಾಗ್ಲೇ ಏನ್ ಮಾಡಿದಂತೆ ಕಳಿಸಿರ್ಬೇಕು. ಯಾಕಂದ್ರೆ ಅವರೇ ಅಲ್ಲಿ ನಡೆದಂತ ವಿಷಯಕ್ಕೆ ಸಾಕ್ಷಿಯಾಗಿ ಇರಬೇಕು ಅಂತಾನೆ ಆ ಕಾರ್ಯಗಳು ನಡೆದಿರ್ಬೇಕು ಅಂತ ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಪೇತ್ರನು ಅವರಿಗೆ ದೀಕ್ಷಾ ಸ್ಥಾನವನ್ನ
ಹುಟ್ಟಿರ್ಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಲ್ಲಿ ದೀಕ್ಷಾ ಸ್ಥಾನವನ್ನ ಅವರು ಪಡ್ಕೊಂಡಿರ್ಬೇಕು ಅಂತ ಮಾತ್ರ ನೋಡೋದು ಮಾತ್ರ ಅಲ್ಲ, ಅವರು ಇನ್ನೂ ಅವರಲ್ಲಿರುವಂತ ಆಸಕ್ತಿಯನ್ನ ವ್ಯಕ್ತಪಡಿಸಿ ಪೇತ್ರನು ಅನೇಕ ಕಾಲ ಅವರ ಜೊತೆ ಇದ್ರು ಅಂತ ಕೂಡ ಅಲ್ಲಿ ವಿಷಯಗಳು ನಮಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಈ ರೀತಿಯ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಈಗ ಪೇತ್ರನು ಅನೇಕ ದಿನಗಳು ಅಲ್ಲಿ ಇದ್ದು ಈಗ ಸಹೋದರರೇ ಇಲ್ಲಿ ಯೆರೂಸಲೇಮಿಗೆ ಮತ್ತೆ ಹಿಂದಿರುಗ್ತಾರೆ. ಜೋಪಾದಲ್ಲಿದ್ರು, ಅಲ್ಲಿ ಸುವಾರ್ತೆಯನ್ನ ಸಾರಿದ್ರು, ಅಲ್ಲಿ ಅನೇಕ ಅದ್ಭುತಗಳನ್ನ ಮಾಡಿದ್ರು. ಅದಾದ ನಂತರ ಈಗ ಅಲ್ಲಿ ತಬಿತಾವನ್ನ ಒಂದು ಜೀವಂತವಾಗಿ ಎಬ್ಬಿಸಿದ್ರು. ಅದಾದ ನಂತರ ಈಗ ಕೊರ್ನೇಲಿಯ ಮನೆಯಲ್ಲಿ ಅವರ ಸುವಾರ್ತೆಯ ವಿಷಯ ನಡೀತಾ ಇತ್ತು. ಅಲ್ಲಿ ಅದು ಮುಗಿದ ನಂತರ ಅಲ್ಲಿ ದೀಕ್ಷಾಸ್ಥಾನವನ್ನ ಕೊಟ್ಟು ಕೊರ್ನೇಲಿಯ ಮನೆಯಲ್ಲಿ ಆ ಒಂದು ಕಾರ್ಯಗಳನ್ನ ಮಾಡಿದ ನಂತರ ಈಗ ಯೆರೂಸಲೇಮಿಗೆ ಹಿಂದಿರುಗ್ತಾರೆ. ಸೊ ಯೆರೂಸಲೇಮಲ್ಲಿ ನಡೆದ ವಿಷಯಗಳನ್ನ ಸ್ವಲ್ಪ ನಾವು ಗಮನ ಕೊಟ್ಟು ನೋಡೋಣ. ಸಿಸ್ಟರ್ ಓದ್ತಾರೆ, ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 1ರಿಂದ 5 ವಚನಗಳನ್ನ ನಾವು ಓದೋದು ಕೇಳೋಣ. ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 1ರಿಂದ 5 ವಚನಗಳು. ಅನ್ಯ ಜನರ ಸಹ ದೇವರ ವಾಕ್ಯವನ್ನು ಅಂಗೀಕರಿಸಿದ್ದಾರೆಂಬ ಸಮಾಚಾರವನ್ನು ಅಪೊಸ್ತಲರು ಯೂದಾಯದಲ್ಲಿದ್ದ ಸಹೋದರರು ಕೇಳಿದರು. ಪೇತ್ರನು ಯೆರೂಸಲೇಮಿಗೆ ಬಂದಾಗ ಸುನ್ನತಿಯವರು, ನೀನು ಸುನ್ನತಿಲ್ಲದವರಲ್ಲಿ ಸೇರಿ ಅವರ ಸಂಗಡ ಊಟ ಮಾಡಿದ್ದೀಯಲ್ಲ ಎಂದು ಅವನ ಕೂಡ ವಿವಾದಿಸಿದ್ದರು. ಪೇತ್ರನು ನಡೆದ ಸಂಗತಿಯನ್ನು ಅವರಿಗೆ ಮೊದಲಿಂದ ಕ್ರಮವಾಗಿ ವಿವರಿಸಿ ಹೇಳಿದ್ದೇನೆಂದರೆ, ನಾನು ಚೋಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನ ಪರವಶನಾಗಿದ್ದಾಗ ನನಗೆ ಒಂದು ದರ್ಶನವಾಯಿತು. ಅದೇನೆಂದರೆ, ಆಕಾಶದಿಂದ 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಗಳಂತಿರುವ ಒಂದು ವಸ್ತುವು ಇಳಿಸಲ್ಪಟ್ಟು. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಸಹೋದರರೇ, ಈಗ ಪೇತ್ರನು ಆತನ ಪ್ರವಾಸವನ್ನೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಯೆರೂಸಲೇಮ್ಗೆ ಹಿಂದಿರುಗ್ತಾರೆ. ಆಗ್ಲೇ ಇಲ್ಲಿ ಇರುವಂತ ಅಪೊಸ್ತಲರಿಗೂ ಮತ್ತೆ ಅಲ್ಲಿರುವಂತ ಸಹೋದರರಿಗೂ ಏನಂತ ಮಾಹಿತಿ ಸಿಗ್ತದೆ ಅಂತ ನೋಡ್ಬೇಕಾದ್ರೆ, ಅನ್ಯ ಜನರಿಗೂ ಕೂಡ ದೇವರ ವಾಕ್ಯ ಅಲ್ಲಿ ಸಾರಲ್ಪಟ್ಟಿದೆ ಅನ್ನೋ ಒಂದು ವಿಷಯವನ್ನ ಅಲ್ಲಿ ಏನಾಗತ್ರಿ ಅಲ್ಲಿ ಬಂದಿದೆ. ಸೊ ಒಂದು ವಿಷಯವನ್ನ ನೋಡ್ಬೇಕು ಇಲ್ಲಿ ನಾವು. ಏನಂದ್ರೆ ನೋಡ್ಬೇಕಾದ್ರೆ ಅಲ್ಲಿ ಏನ್ ನ್ಯೂಸ್ ಬಂತು, ಏನು ಒಂದು ಸುದ್ದಿ ಬಂತು ಅಂದ್ರೆ, ಅನ್ಯ ಜನರಿಗೆ ಕೂಡ ಪೇತ್ರನು ದೇವರ ವಾಕ್ಯವನ್ನ ಅಲ್ಲಿ ಸಾರ್ತಾ ಇದ್ದಾರೆ ಅನ್ನುವ ಒಂದು ವಿಷಯ ಬಂತು. ಸೊ ಪವಿತ್ರಾತ್ಮನ ಅನುಗ್ರಹ, ಪವಿತ್ರಾತ್ಮನ ಒಂದು ನಡುವಿಕೆ ಅಥವಾ ದೇವರು ಮಾಡಿದಂತ ವಿಷಯಗಳ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಯಾಕಂದ್ರೆ ಈಗಿರುವಂತ ಒಂದು ಕಮ್ಯುನಿಕೇಶನ್, ಅದು ಈಗಿರುವಂತ ಒಂದು ಸಂಪರ್ಕಗಳು ಅವಾಗ ಇರ್ಲಿಲ್ಲ. ಸೊ ಯಾರೋ ಒಬ್ರು ಅಲ್ಲಿಂದ ಬಂದಾಗ ಅಲ್ವಾ, ಸೊ ಅಲ್ಲಿ ಕೊರ್ನೇಲಿಯ ಸೆಸಾರಿಯಾ ಪಟ್ಟಣದಿಂದ ಯಾರಾದ್ರೂ ಯೆರೂಸಲೇಮಿಗೆ ಬಂದಿದ್ದಾಗ ಸಹೋದರಗಳು ಅವರು ಈ ವಿಷಯವನ್ನ ಅಪೊಸ್ತಲರಿಗೂ ಮತ್ತು ಯೂದೇಯದಲ್ಲಿರುವಂತ ಸಹೋದರರಿಗೆ ಹೇಳಿರ್ಬೇಕು. ಸೊ ಹಂಗಾಗಿ ಈಗ ಪೇತ್ರನನ್ನ ಈಗ ಕೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಏನಂತ ಕೇಳ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಆ ಒಂದು ವಿಷಯವನ್ನ ತಿಳಿದ ನಂತರ ಈಗ ಯಹೂದ್ಯರು ಯಾರು ಯೇಸು ಸ್ವಾಮಿನ ಸ್ವೀಕಾರ ಮಾಡಿ ಯಹೂದ್ಯ ಕ್ರೈಸ್ತರಾದ್ರೋ ಅವರು ಈಗ ಪೇತ್ರನು ಯೆರೂಸಲೇಮಿಗೆ ಬಂದಿದ ತಕ್ಷಣ ಅವರು ಪ್ರಶ್ನಿಸ್ತಾರೆ. ಏನಂತ ಪ್ರಶ್ನಿಸ್ತಾರೆ ಅಂತ ನೋಡ್ಬೇಕಾದ್ರೆ 3ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳ್ತಾರೆ, ಸಹೋದರರೇ, ನೀನು ಅನ್ಯ ಜನರ ಜೊತೆ ಅಥವಾ ಸುನ್ನತಿ ಇಲ್ದೇ ಇರೋರ ಜೊತೆ ನೀನು ಊಟ ಮಾಡಿದ್ಯಾ ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ತಾರೆ. ಸೊ ಊಟ ಮಾಡಿದ್ಯಾ ಅಂತ ಹೇಳ್ಬೇಕಾದ್ರೆ ಅವರ ಸಂಗಡ ನೀನು ಏನ್ ಮಾಡಿದ್ಯಾ, ನೀನು ದೇವರ ವಾಕ್ಯಗಳನ್ನ ಸಾರಿದ್ಯಾ, ಅವರ ಸಂಗಡ ನಿನ್ನ ಒಂದು ಸ್ನೇಹತನವನ್ನ ಬೆಳೆಸಿದ್ಯಾ, ಇದು ಯಾಕೆ, ಏನಕ್ಕೆ ಅಂತ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಯಾಕೆ ನೋಡ್ಬೇಕಾದ್ರೆ ಅದನ್ನ ಆ ವಿಚಾರವಾಗಿ ಡೀಟೇಲ್ ಆಗಿ ನೋಡೋಣ. ಸೊ ಆವಾಗ ಪೇತ್ರನು ನಡೆದಂತ ಘಟನೆಯನ್ನ ಮತ್ತೆ ಅಲ್ಲಿರುವಂತ ಆ ಒಂದು ಮೀಟಿಂಗ್ ಅಲ್ಲಿ ಅಥವಾ ಆ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿ
ಅಲ್ಲಿರುವಂತ ಅಪೋಸ್ಟ್ಲರ್ಗಳು ಮತ್ತೆ ಸಹೋದರರುಗಳು ಯಹೂದ್ಯ ಕ್ರೈಸ್ತರು ಇವರೆಲ್ಲಾನು ಕೂಡ ಆ ಒಂದು ಮೀಟಿಂಗ್ ಅಲ್ಲಿ ಈಗ ಅಟೆಂಡ್ ಮಾಡಿದ್ರು. ಈ ಮೀಟಿಂಗ್ ವಿಶೇಷತೆ ಏನಂದ್ರೆ, ಹೆಂಗೆ ಪೇತ್ರನು ಈ ದೇವರ ವಾಕ್ಯವನ್ನ ಯಹೂದ್ಯರಿಗೆ ಬಿಟ್ಟು ಬೇರೆ ಯಾರಿಗೂ ಇದು ಕೊಡಬಾರ್ದು, ಈತ ಯಾಕೆ ಇದನ್ನ ಮಾಡಿದ್ರು ಅಂತಾನೆ ಈಗ ಆ ಮೀಟಿಂಗ್ ಅನ್ನ ಅಲ್ಲಿ ಒಟ್ಟುಗೂಡಿಸಿದ್ರು. ಆವಾಗ ಪೇತ್ರನು ನಾವು ನೋಡಿದಾಗ ಸಹೋದರರೇ ಅದೇ ವಿಷಯವನ್ನ ಮತ್ತೆ ಏನ್ ಮಾಡ್ತಾ ಇದ್ದಾರೆ, ಈಗ ಅವರಿಗೆ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ನಾ ಜೋಪ ಪಟ್ಟಣದಲ್ಲಿ ಅಲ್ಲಿ ಇದ್ದು ಅನೇಕ ದಿನಗಳಿದ್ದಾಗ ಅಲ್ಲಿ ನನಗೆ ಒಂದು ದರ್ಶನವು ನಾನು ಕಂಡೆ ಅಂತ. ಇದೆಲ್ಲ ನಮ್ಗೆ ನಾವು ಹಿಂದಿನ ಪಾಠಗಳಲ್ಲೇ ನೋಡಿರೋದ್ರಿಂದ ಅನೇಕ ವಿಷಯಗಳು ನಾವು ಆಗ್ಲೇ ಅಲ್ಲಿ ನಮ್ಮ ಗಮನವನ್ನ ಹಾರಿಸಿದ್ದೀವಿ. ಈಗ ಅದನ್ನೇ ತಿರ್ಗಾ ಪೇತ್ರನ್ ಏನ್ ಮಾಡ್ತಾರಂದ್ರೆ, ಅಲ್ಲಿ ಇರುವಂತ ಅಪೋಸ್ಟ್ಲರಿಗೂ ಕೂಡಿರುವಂತ ಸಹೋದರಗಳಿಗೂ ಆ ಒಂದು ಸಾಕ್ಷಿಯನ್ನ ಹೇಳ್ಕೊ ಬರ್ತಾರೆ ಸಹೋದರರೇ. ಸೊ ಆ ಸಾಕ್ಷಿಯನ್ನ ಹೇಳುವಾಗ ಅಲ್ಲಿ ನಡೆದಿದ್ದ ವಿಷಯಗಳನ್ನ ನೋಡ್ಬೇಕಾದ್ರೆ ಆ 5ನೇ ಅಧ್ಯಾಯದಿಂದ ನಾವು ನೋಡುವಾಗ ಸಹೋದರರೇ ಅಲ್ಲಿ ನಡೆದ ಘಟನೆಯನ್ನ ಮತ್ತೆ ಹೇಳ್ಕೊ ಬರ್ತಾರೆ. ಸರಿ, ಸೊ ಈಗ ಸಹೋದರರೇ ಏನಕ್ಕೋಸ್ಕರ ಆ ಯಹೂದ್ಯ ಕ್ರೈಸ್ತರು ಈ ಒಂದು ವಿಷಯವನ್ನ ಪ್ರಶ್ನಿಸ್ತಾರೆ ಅಂತ ನಾವು ನೋಡಕ್ ಹೋದಾಗ ಸಹೋದರರೇ, ಅಲ್ಲಿ ಅನ್ಯ ಜನರಿಗೆ ಯಾವ ರೀತಿಯ ಒಂದು ಅರ್ಹತೆಯನ್ನು ದೇವರ ವಾಕ್ಯವನ್ನ ಕೊಡೋದಕ್ಕೆ ಅವರು ಸ್ವೀಕಾರ ಮಾಡುವ ಒಂದು ಅರ್ಹತೆ ಇಲ್ಲ. ಸೊ ಏಕೈಕ ದೇವರನ್ನ ಪೂಜಿಸುವ ಜನ ನಾವು ಒಬ್ಬರೇ ಅಂತ ಅವರ ಒಂದು ಮನಸ್ಸಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ಪೇತ್ರನಿಗೆ ಒಂದು ವಿಷಯ ತುಂಬಾ ಈಸಿ ಆಗಾಯ್ತು. ಏನಂದ್ರೆ, ಒಂದು ವೇಳೆ ಈ ಒಂದು ಮೀಟಿಂಗ್ ನ ಕರೆದು ಎಲ್ಲರೂ ಒಟ್ಟುಗೂಡಿ ಈ ಒಂದು ವಿಷಯವನ್ನ ಕೇಳಿದಾಗ ಪೇತ್ರನು ಒಬ್ಬೊಬ್ರಿಗೂ ಈ ವಿಷಯಗಳನ್ನ ಹೇಳೋದಕ್ಕಿಂತ ಆ ಜನ ಸಮೂಹದಲ್ಲಿ ಆತನ ಒಂದು ಸಾಕ್ಷಿಯನ್ನ ಹೇಳೋದಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಸಿಕ್ಕಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ಯಹೂದ್ಯರಿಗೂ ಅನ್ಯ ಜನರಿಗೂ ಇದ್ದಂತ ಭೇದ ಭಾವಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಈಗಲೂ ಕೂಡ ಅದು ಹಂಗೇ ಏನಾಗಿದೆ ರೀ, ಅದು ಜನರೇಷನ್ ಆಗಿ ಯಹೂದ್ಯರಲ್ಲಿ ಆ ಒಂದು ಮನೋಭಾವ ಯಾವಾಗ್ಲೂ ಅವ್ರಿಗೆ ಇದ್ದೇ ಇರ್ತದೆ. ಈಗ್ಲೂ ಕೂಡ ನೀವು ನೋಡಿದ್ರೆ ಈ ಒಂದು ಮನಸ್ಥಿತಿಯಲ್ಲೇ ಎಷ್ಟೋ ಯಹೂದ್ಯರು ಇನ್ನ ಇದ್ದಾರೆ ಅಂತ ನೋಡ್ತೀವಿ. ಹಂಗಿರುವಾಗ ಯೇಸು ಕ್ರಿಸ್ತನ ಕಾಲ ಸಮಯದಲ್ಲಿ ನೋಡ್ಬೇಕಾದ್ರೆ ಮತ್ತೆ ಅಪೋಸ್ಟ್ಲರ ಕಾಲ ಸಮಯದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಒಬ್ಬ ಅನ್ಯ ಒಂದು ದೇವರನ್ನ ಪೂಜಿಸುವ ವ್ಯಕ್ತಿ ಯಹೂದ್ಯರ ಮನೆಯಲ್ಲಿ ಬಂದು ಊಟ ಮಾಡೋದು ಒಂದಷ್ಟು ಸಮಯಗಳಲ್ಲಿ ಅದನ್ನ ಜೀರ್ಣಿಸ್ಕೋಬಹುದು. ಆದರೆ ಒಬ್ಬ ಯಹೂದ್ಯನು ಅನ್ಯ ಜನರ ಮನೆಯಲ್ಲಿ ಹೋಗಿ ಊಟ ಮಾಡದ ಅಂತ ಗೊತ್ತಾದ್ರೆ ಅದು ದೇವರಿಗೆ ವಿರುದ್ಧವಾದ ಒಂದು ವಿಷಯ ಅಂತ ಹೇಳಿ ಅಲ್ಲಿ ಆ ಒಂದು ಆಜ್ಞೆಗಳ ಪ್ರಕಾರ ಅವನಿಗೆ ಶಿಕ್ಷೆಯನ್ನ ವಿಧಿಸುವ ಒಂದು ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಇತ್ತು. ಅಥವಾ ಅವರನ್ನ ಬೇರೆ ಇಡುವಂತ, ಅವರನ್ನ ಆ ಒಂದು ಯಹೂದ್ಯರ ಮಧ್ಯದಿಂದ ಅವನ್ನ ಬೇರ್ಪಡಿಸಿ ಅವನಿಗೆ ಒಂದು ಪನಿಷ್ಮೆಂಟ್ಸ್ ನ ಕೊಡೋರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ಒಂದು ವಿಷಯಗಳು ನಾವು ನೋಡುವಾಗ ಇಲ್ಲಿ ಪೇತ್ರನು ಆ ಒಂದು ಕೊರ್ನೇಲಿಯ ಮನೆಯಲ್ಲಿ ಹೋಗಿ ಸುವಾರ್ತೆಯನ್ನ ಸಾರಿದ್ ಮಾತ್ರ ಅಲ್ಲ, ಅವರ ಮನೆಯಲ್ಲಿ ಎಷ್ಟೋ ದಿನ ಅವರಲ್ಲಿ ಏನ್ ಮಾಡಿದ್ರಂತೆ, ವಾಸ ಮಾಡಿ ಆ ಒಂದು ಸುವಾರ್ತೆಯ ಕೆಲಸವನ್ನ ಮುಗಿಸಿದಾಗ ಸಹೋದರ ಇದೆಲ್ಲಾನೇ ಇವರಿಗೆ ಒಂದು ತುಂಬಾ ಅವ್ರಿಗೆ ಅಫೆಂಡ್ ಆಗುವ ಒಂದು ವಿಷಯವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಯಾಕೆಂದ್ರೆ ಅವರು ಆದಷ್ಟು ಅವರು ಎಷ್ಟೋ ಸಮಯಗಳು ನಾವು ನೋಡ್ಬೇಕಾದ್ರೆ ಅವರ ಒಂದು ಬಿಸ್ನೆಸ್ ಮಾಡುವಾಗ ಅನ್ಯ ಜನರ ಜೊತೆನೆ ಅವ್ರೇನಾಗ್ಬೇಕ್ರಿ, ಬೆರಿಬೇಕು ಬಿಸ್ನೆಸ್ ಮಾಡುವಾಗ. ಸೊ ಇದೆಲ್ಲ ಒಂದು ಕಡೆ ಇದ್ರು ಕೂಡ ಅವರ ಊಟದ ಪದ್ಧತಿಗಳು, ಅವರು ಸ್ನೇಹ ಸಹವಾಸ ಮಾಡುವ ಪದ್ಧತಿಗಳೆಲ್ಲ ನೋಡ್ಬೇಕಾದ್ರೆ ಆ ಒಂದು ಅನ್ಯ ಜನರಿಂದ ತುಂಬಾನೇ ದೂರ ಇರುವಂತ ಒಂದು ವಿಷಯ ನೋಡಿ ಸಹೋದರರಲ್ಲಿ. ಏನಕ್ಕೆ ಇದನ್ನ ನೋಡ್ತೀವಿ ಅಂದ್ರೆ,
ದೇವರು ಅಲ್ಲಿ ಹಳೆ ಒಡன்பಡಿಕೆಯಲ್ಲಿ ನೋಡ್ಬೇಕಾದ್ರೆ ಈ ವಿಷಯವನ್ನ ಯಹೂದ್ಯರಿಗೆ ತಿಳಿಸಿದ್ರು. ಏನಕ್ಕೆ ಅಂತ ನೋಡ್ಬೇಕಾದ್ರೆ ಅವರು ಹೋಗುವಂತ ಪ್ರದೇಶಗಳಲ್ಲಿ ಅನ್ಯರ ಜೊತೆ ಬೆರಿಬಾರ್ದು, ಅನ್ಯರ ಒಂದು ಸಹವಾಸ ಮಾಡಬಾರ್ದು, ಅನ್ಯರ ಜೊತೆ ಸೇರಿ ಅವ್ರನ್ನ ಮದುವೆ ಮಾಡ್ಕೋಬಾರ್ದು. ಇದೆಲ್ಲ ದೇವ್ರು ಏನ್ ಮಾಡಿದ್ರಿ ಹೇಳ್ಕೊ ಬರ್ತಾ ಇದ್ದಾರೆ. ಯಾಕೆ ಅಲ್ಲಿ ಹಳೆ ಒಡன்பಡಿಕೆಯಲ್ಲಿ ಏನಕ್ಕೆ ಇದೆಲ್ಲ ಹೇಳ್ತಾರಂದ್ರೆ, ಅವರು ಕೂಡ ದೇವರನ್ನ ಮರೆತು ಅವರು ಅನ್ಯ ಜನರ ದೇವರುಗಳನ್ನ ಪೂಜಿಸಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವ ಒಂದೇ ಒಂದು ವಿಷಯಕ್ಕೋಸ್ಕರನೇ ಅವ್ರನ್ನ ಇದನ್ನ ಮಾಡಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಆ ಯಹೂದ್ಯರ ಪದ್ಧತಿ ಹಂಗೇ ಜನರೇಷನ್ ಆಗಿ ಅದಂಗೇ ನಡ್ಕೊ ಬಂದು ಯೇಸು ಸ್ವಾಮಿ ಬಂದು ಹೋದ ನಂತರ ಕೂಡ ಅಲ್ಲಿ ನಡೆದ ವಿಷಯಗಳನ್ನ ನೋಡ್ಬೇಕಾದ್ರೆ ಅದು ನಿಜವಾಗ್ಲೂ ಅಲ್ಲಿ ದೇವರು ಅದಕ್ಕೆ ಅಲ್ಲಿ ಪೇತ್ರನಿಗೆ ಹೇಳ್ತಾರೆ, ಯಾವ್ದನ್ನ ದೇವರು ಶುದ್ಧ ಅಂತ ಅನ್ಕೊಂಡಿದಾರೋ ಅದನ್ನ ನೀನು ಅಶುದ್ಧ ಅಂತ ಹೇಳಬೇಡ ಅಂತ ಅಲ್ಲಿ ದೂತನು ಹೇಳುವಂತ ವಿಷಯಗಳನ್ನ ನೋಡ್ತೀವಿ. ಸೊ ಇಲ್ಲೂ ಕೂಡ ಸಹೋದರರೇ, ಕೊರ್ನೇಲಿಯ ಮನೆಯಲ್ಲಿ ಅವರು ಪಡ್ಕೊಂಡಿರುವಂತ ಪವಿತ್ರಾತ್ಮನ ಅನುಗ್ರಹವು ದೇವರ ಸಂಕಲ್ಪವಾಗಿತ್ತು. ಅದನ್ನ ಅವರು ಸ್ವೀಕಾರ ಮಾಡೋದಕ್ಕೆ ಸ್ವಲ್ಪ ಹಿಂದಟ್ತಾ ಇದ್ರು. ಯಾಕೆ ಅಂದ್ರೆ ಅವರಿಗೆ ಇದು ತುಂಬಾ ಹೊಸದಾಗಿರುವಂತ ಒಂದು ವಿಷಯವಾಗಿತ್ತು, ತುಂಬಾ ಅವರು ಗ್ರಹಿಸ್ಕೊಳ್ಳದೆ ಇರುವಂತ ಒಂದು ವಿಷಯವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಈ ಕಾರ್ಯಗಳನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅದೇ ವಚನದಲ್ಲಿ 11ನೇ ಅಧ್ಯಾಯದಲ್ಲಿ 6ರಿಂದ ಒಂದಷ್ಟು ವಚನಗಳನ್ನ 6ರಿಂದ 10 ವಚನ ತನಕ ಓದೋಣ. ಒಂದೇ ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 6ರಿಂದ 10 ವಚನಗಳು. ನಾನಿದ್ದಲ್ಲಿಗೆ ಬಂತು ಅದೇನೆಂದು ತಿಳುಕೊಳ್ಳುವುದಕ್ಕೆ ನಾನು ಚೆನ್ನಾಗಿ ನೋಡಿದ್ದಾಗ ನೆಲದ ಮೇಲೆ ತಿರುಗಾಡುವ ಪಶು, ಮೃಗ, ಕ್ರಿಮಿ, ಕೀಟಗಳನ್ನು, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳನ್ನು ಕಂಡೆನು. ಆಗ ಪೇತ್ರನೇ, ಎದ್ದು ಕೊಯ್ದು ತಿನ್ನು ಎಂದು ನನಗೆ ಹೇಳುವ ವಾಣಿಯನ್ನು ಕೇಳಿದ್ದೆನು. ನಾನು, ಬೇಡ ಸ್ವಾಮಿ, ಒಲೆಯಾದ ಪದಾರ್ಥವನ್ನಾಗಲಿ ಅಶುದ್ಧ ಪದಾರ್ಥವನ್ನಾಗಲಿ ಎಂದು ನನ್ನ ಬಾಯೊಳಗೆ ಸೇರಿದ್ದಿಲ್ಲ ಅಂದನು. ಅದಕ್ಕೆ ದೇವರು, ಶುದ್ಧ ಮಾಡಿದ್ದನ್ನು ನೀನು ಒಲೆಯನ್ನಬಾರದು ಎಂಬುದಾಗಿ 2ನೇ ಸಾರಿ ಆಕಾಶವಾಣಿ ಆಯಿತು. ಹೀಗೆ 3 ಸಾರಿ ಆಯಿತು. ಆಮೇಲೆ ಎಲ್ಲವೂ ತಿರುಗಿ ಆಕಾಶಕ್ಕೆ ಎತ್ತಲ್ಪಟ್ಟಿತು. ಆ ಕ್ಷಣದಲ್ಲೇ ಸೊ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಪೇತ್ರನು ಆತನಿಗೆ ನಡೆದಂತ ಘಟನೆಯನ್ನ ಕ್ಲಿಯರ್ ಆಗಿ ವಿವರಿಸಿ ಅಲ್ಲಿ ಬಂದಂತ ಅಪೊಸ್ತಲರಿಗೂ ಅಲ್ಲಿ ಇರುವಂತ ಸಹೋದರರಿಗೂ ಈ ವಿಷಯವನ್ನ ತಿಳಿಸುವಂತದ್ದಾಗಿದೆ. ಯಾಕಂದ್ರೆ ಒಂದು ಮೀಟಿಂಗ್ ನ ಕರೆದಿದ್ರು, ಒಂದು ಮೀಟಿಂಗ್ ನ ಆರ್ಗನೈಸ್ ಮಾಡಿ ಪೇತ್ರನು ಮಾಡಿದ್ದು ಸರಿನಾ ಅಥವಾ ತಪ್ಪ ಅಂತ ಅಲ್ಲಿ ನಿರ್ಧಾರ ತಗೊಳಕ್ಕೆ ಆ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಕ್ಕೆ ಕರೆದಿದ್ರು ಸಹೋದರರೇ. ಆವಾಗ ಪೇತ್ರನು ಈ ವಿಷಯಗಳನ್ನ ಹೇಳ್ಕೊಬರೋದನ್ನ ನೋಡುವಾಗ ಇದೆಲ್ಲ ನಾವು ನೋಡಿದ್ವಿ ಅಲ್ವಾ. ಸೊ ಪೇತ್ರನೇ, ಎದ್ದು ಆ ಒಂದು ಪ್ರಾಣಿಗಳನ್ನ ಕೊಂದು ನೀನು ತಿನ್ನು ಅಂತ ಹೇಳುವಾಗ ಅಲ್ಲಿ ಏನು ತುಂಬಾ ಒಂದು ವಿಶೇಷವಾದ ವಿಷಯ ಅಂದ್ರೆ ಅಲ್ಲಿ ಶುದ್ಧವು ಮತ್ತೆ ಅಶುದ್ಧವಾದ ಪ್ರಾಣಿಗಳು ಕೂಡ ದೇವರು ಅವರಿಗೆ ತೋರಿಸಿದ್ದನ್ನ ನೋಡ್ತೀವಿ. ಸೊ ಪೇತ್ರನು ಒಬ್ಬ ಯಹೂದ್ಯನಾಗಿರೋದ್ರಿಂದ ಅಶುದ್ಧ ಪ್ರಾಣಿಗಳನ್ನ ತಿನ್ನೋದಿಕ್ಕೆ ಅವರು ಹುಟ್ಟದಾಗಿಂದಾನೇ ಆ ಪದ್ಧತಿ ಅವರಲ್ಲಿ ಇರ್ಲಿಲ್ಲ. ಅದರಿಂದಾನೇ ಬೇಡ ಸ್ವಾಮಿ ಅಂತ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ಘಟನೆ ನಡೀತಾ ಇರುವಾಗ್ಲೇ ಆ 3 ಬಾರಿ ಆ ಒಂದು ದರ್ಶನವನ್ನ ದೇವರು ತೋರಿಸಿ ಅವರು ಕಳಿಸಿದಂತ ಆ ಒಂದು ಪ್ರಾಣಿ ಪಕ್ಷಿಗಳು ಮತ್ತೆ ಅದು ಪರಲೋಕಕ್ಕೆ ಎತ್ತಲ್ಪಡ್ತು ಅನ್ನುವ ಒಂದು ವಿಷನ್ನ, ಒಂದು ದರ್ಶನ ನೋಡಿದೆ ಅಂತ ಅಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಆ ಒಂದು ದರ್ಶನವನ್ನ ನೋಡ್ತಾ ಇರುವಾಗ್ಲೇ 3 ಮಂದಿ ವ್ಯಕ್ತಿಗಳು ನನ್ನ ಮನೆ ಮುಂದೆ ಜೋಪ ಪಟ್ಟಣದಲ್ಲಿ ಅಲ್ವಾ, ಸೊ ಅಲ್ಲಿ ಚರ್ಮ ವ್ಯಾಪಾರ ಮಾಡುವಂತ ಸೀಮೋನ್ ಮನೆಯಲ್ಲಿ ನಾವು ಉಳಿದಿದ್ನಲ್ಲ, ಅಲ್ಲಿ ಬಂದು ನನ್ನ ಬಗ್ಗೆ ಅಲ್ಲಿ ವಿಚಾರಿಸ್ತಾ ಇದ್ರು.
ಸೊ ಅಲ್ಲಿ ವಿಚಾರಿಸಿದಾಗ ನನಗೆ ಸ್ವಲ್ಪ ವಿಷಯಗಳು ಈಗ ಏನಾಯ್ತ್ರಿ, ನಾನು ಕನೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ದೇವರು 3 ಬಾರಿ ಆ ವಿಷಯವನ್ನ ಮಾಡಿದ್ರು? ಇಲ್ಲಿ 3 ಜನ ವ್ಯಕ್ತಿ ನನ್ನನ್ನ ಹುಡುಕೋ ಬರ್ತಾ ಇದ್ದಾರೆ. ಆ 3 ಜನ ವ್ಯಕ್ತಿ ಸಹೋದರರೇ ಏನಕ್ಕೋಸ್ಕರ ಬಂದ್ರು? ಆ ವಿಷಯವಾಗಿ ನೋಡ್ಬೇಕಾದ್ರೆ 11ನೇ ಅಧ್ಯಾಯ 11ರಿಂದ 16 ವಚನಗಳ ತನಕ ಓದೋಣ. ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 11ರಿಂದ 16 ವಚನಗಳ ತನಕ ಓದೋಣ. ಆ ಕ್ಷಣದಲ್ಲೇ 3 ಮಂದಿ ಮನುಷ್ಯರು ನಾನಿದ್ದ ಮನೆಯ ಮುಂದೆ ನಿಂತಿದ್ದರು. ಅವರು ಕೈಸರೈಯದಿಂದ ನನ್ನ ಹತ್ತಿರಕ್ಕೆ ಕಳಿಸಲ್ಪಟ್ಟವರು. ದೇವರ ಆತ್ಮನು, ನೀನು ಏನು ಭೇದ ಮಾಡದೆ ಅವರ ಜೊತೆಯಲ್ಲಿ ಹೋಗು ಎಂದು ನನಗೆ ಹೇಳಿದ್ದನು. 6 ಮಂದಿ ಸಹೋದರರು ಸಹ ನನ್ನ ಸಂಗಡ ಬಂದರು. ಆ ಮನುಷ್ಯನ ಮನೆಯೊಳಗೆ ನಾವು ಸೇರಲು ಅವನು ನಮಗೆ, ಒಬ್ಬ ದೇವದೂತನು ನನ್ನ ಮನೆಯಲ್ಲಿ ನಿಂತಿರುವುದನ್ನು ಕಂಡೆನು. ಆ ದೂತನು, ನೀನು ಯೋಪ್ಪಕ್ಕೆ ಕಳಿಸಲ್ಪಟ್ಟ ಪೇತ್ರನೆನಿಸಿಕೊಳ್ಳುವ ಸಿಮೋನನನ್ನು ಕರೆಸು. ಅವನು ನಿನಗೆ ಕೆಲವು ಮಾತುಗಳನ್ನು ಹೇಳುವನು. ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆ ಆಗುವುದು ಎಂದು ಹೇಳಿದ್ದನೆಂಬುದಾಗಿ ತಿಳಿಸಿದ್ದನು. ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದ್ದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. ಆಗ ಸೊ ಇಲ್ಲಿ ನಾವು ನೋಡಿದಾಗ ಸಹೋದರರೇ, ಪೇತ್ರನು ಕೊಡುವಂತ ಸಾಕ್ಷಿಯನ್ನ ನೋಡ್ತಾ ಇದ್ದೀವಿ. ಸೊ 3 ಜನ ವ್ಯಕ್ತಿ ಅಲ್ಲಿ ಬಂದು ಕೊರ್ನೇಲಿಯ ಮನೆಗೆ ನನ್ನನ್ನ ಕರ್ಕೊಂಡು ಹೋಗಕ್ಕೆ ಅವರು ಬಂದ್ರು. ಸೊ ಅದು ಬಂದಾಗ ಸಹೋದರರೇ, ನನ್ನ ಜೊತೆಯಲ್ಲಿ ಇದ್ದ 6 ಮಂದಿ ಸಹೋದರನ್ನ ಕರ್ಕೊಂಡು ಅವರ ಸಂಗಡ ನಾನು ಕೊರ್ನೇಲಿಯ ಮನೆಗೆ ಬಂದೆನು ಅಂತ ಹೇಳ್ತಾರೆ. ಸೊ ಕೊರ್ನೇಲಿಯ ಮನೆಗೆ ಬಂದ ನಂತರ ಕೊರ್ನೇಲಿಯ ಕೊಟ್ಟಂತ ಸಾಕ್ಷಿಯನ್ನ ಕೂಡ ಅಲ್ಲಿ ವ್ಯಕ್ತಪಡಿಸ್ತಾರೆ. ಸೊ ಅವ್ರಿಗೆ ಆ ಒಂದು ವ್ಯಕ್ತಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ, ದೇವದೂತನು ಆತನಿಗೆ ಕಾಣಿಸ್ಕೊಂಡು ಆ ಪೇತ್ರನನ್ನ ಅವರ ಹತ್ರ ಕರೆದು ಅವರ ಕಡೆಯಿಂದ ದೇವರ ವಾಕ್ಯವನ್ನ ಹೇಳೋದಿಕ್ಕೆ ಅವರು ನನ್ನನ್ನ ಕರೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಕಾರ್ಯಗಳನ್ನ ನೋಡುವಾಗ ಅಲ್ಲಿ ಕೊರ್ನೇಲಿಯನ ಮನೆಗೆ ಒಂದು ರಕ್ಷಣೆಯನ್ನ ದೇವರು ಇಟ್ಟಿದ್ರು ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲಿ ನಾವು ನೋಡುವಾಗ ಪೇತ್ರನು ಬಂದು ಆ ದೊಡ್ಡ ಸಮೂಹವನ್ನ ನೋಡಿದಾಗ, ಅಲ್ಲಿ ಕೊರ್ನೇಲಿಯ ಮನೆಯಲ್ಲಿ ಸೇರಿದಂತ ಜನರನ್ನ ನೋಡಿದಾಗ ಅವರಿಗೆ ಒಂಥರ ಆಕರ್ಷಣೆ ಅಥವಾ ಒಂದು ತುಂಬಾ ಒಂದು ವಿಸ್ಮಯವಾದ ವಿಷಯ ಅವ್ರು ನೋಡಿದ್ರು ಅಲ್ಲಿ. ಯಾಕಂದ್ರೆ ಯಹೂದ್ಯರಾಗಿಲ್ಲ, ಅನ್ಯ ಜನರಾಗಿದ್ರು ಕೂಡ ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವರ ಸಂಕಲ್ಪವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟು ಜನ ಇಲ್ಲಿ ಕಾತರದಿಂದ ಕಾಯ್ತಾರಲ್ಲ ಅಂತ ಹೇಳಿ ಆ ಸುವಾರ್ತೆಯನ್ನ ಸಾರಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದನ್ನೇ ಇಲ್ಲಿ ವ್ಯಕ್ತಪಡಿಸ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನಾನು ದೇವರ ವಾಕ್ಯವನ್ನ ಅಲ್ಲಿ ನುಡಿತಾ ಇರುವಾಗ್ಲೇ ಅಲ್ಲಿ ದೇವರ ಪವಿತ್ರಾತ್ಮನ ಅನುಗ್ರಹವು ಅವರ ಮೇಲೆ ಬಂದಿತ್ತು. ಇನ್ನೊಂದು ವಿಚಾರವನ್ನ ಹೇಳುವಾಗ ಹೇಳ್ತಾರೆ, ನಮಗೆ ಯಾವ ರೀತಿ ಪಂಚಶತಮಾನದ ದಿನದಲ್ಲಿ ದೇವರು ಆ ಪವಿತ್ರಾತ್ಮನ ಶಕ್ತಿಯನ್ನ ನಮಗೆ ಕೊಟ್ರೋ, ಅದೇ ರೀತಿಯಲ್ಲಿ ಅಲ್ಲಿ ಕೂಡಿದಂತ ಅನ್ಯ ಜನರಿಗೂ ಕೂಡ ಅದೇ ರೀತಿಯ ಪವಿತ್ರಾತ್ಮನ ಒಂದು ಕೃಪೆಯನ್ನ ದೇವರು ತೋರಿಸಿದ್ರು ಅಂತ ನಾವು ನೋಡ್ತೀವಿ ಸಹೋದರರೇ. ಸೊ ಆವಾಗ ಅಲ್ಲಿ ನೋಡುವಾಗ 16ನೇ ವಚನವನ್ನ ಓದಿ ಸಿಸ್ಟರ್. 16th ವರ್ಸ್. ಯೋಹಾನನಂತೂ ನೀರಿನ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ನೋಡ್ರಿ ಸಹೋದರರೇ, ಸೊ ಈ ವಿಚಾರವನ್ನ ಈಗ ತಿಳಿಸ್ತಾರೆ. ಸೊ ಪೇತ್ರನು ಈಗ ಯಾವ ರೀತಿ ಅಲ್ಲಿ ಇದ್ದಂತ ಅಪೋಸ್ಟಲರಿಗೆ ಮತ್ತೆ ಸಹೋದರರಿಗೆ ಕನ್ವಿನ್ಸ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಆ ವಿಷಯ ನಡೆದಾಗ ಪೇತ್ರನು ಹೇಳ್ತಾನೆ, ನಮ್ಮ ಸ್ವಾಮಿ ಮಾತನಾಡದ ಒಂದು ವಾಕ್ಯವು ನನಗೆ ಅಲ್ಲಿ
ಜ್ಞಾಪಕಕ್ಕೆ ಬಂತು ಅಂತ ಹೇಳಿ ಆ ವಾಕ್ಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರರೇ. ಅಲ್ಲಿ ಏನಂತ ಹೇಳ್ತಾರಂದ್ರೆ ಸಹೋದರರೇ, ಯೋಹಾನ ನಿಮಗೆ ನೀರಿನಿಂದ ದೀಕ್ಷಾ ಸ್ಥಾನವನ್ನ ಮಾಡ್ತಾ ಇದ್ರು, ಆದ್ರೆ ನಾನು ಆದ್ರೆ ನೀವು ಬರುವಂತ ದಿನಗಳಲ್ಲಿ ಪವಿತ್ರಾತ್ಮನ ಒಂದು ಕೃಪೆಯಿಂದ ದೀಕ್ಷಾ ಸ್ಥಾನವನ್ನ ಹೊಂದಿವಿರಿ ಅಂತ ಹೇಳುವಂತ ವಿಷಯವನ್ನ ನನಗೆ ಜ್ಞಾಪಕ ಮಾಡಿಕೊಂಡೆ ಅಂತ ಹೇಳ್ತಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಯಹೂದ್ಯರಿಗೆ ಸಹೋದರರೇ, ಅಲ್ಲಿ ನೀರಿನಲ್ಲಿ ಯೋಹಾನನು ಅಲ್ಲಿ ದೀಕ್ಷಾ ಸ್ಥಾನ ಕೊಡುವಾಗ ಅವರು ಪಾಪಗಳಿಗೆ ಅವರು ವಿಮುಕ್ತಿ ಅಥವಾ ಪಾಪಗಳಿಗೆ ಅವರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ಳೋದಿಕ್ಕೆ ಆ ಒಂದು ನೀರಿನ ದೀಕ್ಷಾ ಸ್ಥಾನ ಅಲ್ಲಿ ಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಆದ್ರೆ ಯೇಸು ಸ್ವಾಮಿ ಹೇಳಿದಂತ ಆ ಮಾತಿನ ಎರಡನೇ ವಿಷಯ ನಾವು ನೋಡ್ಬೇಕಾದ್ರೆ, ನಿಮಗೋ ಪವಿತ್ರಾತ್ಮನ ಅನುಗ್ರಹದಿಂದ ದೀಕ್ಷಾ ಸ್ಥಾನ ತಗೋತೀರಾ ಅಂತ ಹೇಳ್ಬೇಕಾದ್ರೆ ಸಹೋದರರೇ, ಇಲ್ಲಿ ಯಾವ ಯಹೂದ್ಯನು ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಯೋಹಾನನ ಆ ದೀಕ್ಷಾ ಸ್ಥಾನವನ್ನ ಹೊಂದ್ಕೊಂಡು ಬಂದ ನಂತರ ಯೇಸು ಸ್ವಾಮಿಯ ಸಂಕಲ್ಪವನ್ನ ಕೇಳಿ, ಆ ದೇವರ ರಾಜ್ಯದ ವಿಷಯಗಳನ್ನ ಕೇಳಿ, ದೇವರ ರಾಜ್ಯಕ್ಕೋಸ್ಕರ ತನ್ನನ್ನ ಸಮರ್ಪಣೆ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾರಲ್ಲ, ಆವಾಗ ಪವಿತ್ರಾತ್ಮನ ಅಭಿಷೇಕವು ಅವರಿಗೆ ಆಗತ್ತೆ ಅಂತ ಹೇಳುವಂತ ನಾವು ನೋಡ್ತೀವಿ ಸಹೋದರರೇ. ಇದೇ ಆ 16ನೇ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ನೋಡುವಂತ ವಿಷಯ. ಇನ್ನೊಂದ್ಸರಿ ಕೂಡ ಓದನ್ ಸಿಸ್ಟರ್, ಅದು ಆ 16ನೇ ವಚನ. ಯೋಹಾನನಂತೂ ನೀರಿನ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ನೋಡ್ರಿ ಸಹೋದರರೇ, ಸೊ ಈಗ ಯಾಕೆ ಪೇತ್ರನು ಈ ಒಂದು ವಿಷಯವನ್ನ ಯೇಸು ಸ್ವಾಮಿಯನ್ನ ಇಟ್ಟು ಇದನ್ನ ಮಾತಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಈಗ ಅಪೋಸ್ಟಲರಿಗೂ ಕೂಡ ಏನು ವಿಷಯನ ತಿಳಿಸ್ತಾ ಇದ್ದಾರೆ ಅಂದ್ರೆ, ನಾವು ಇಷ್ಟು ದಿನ ನಾವು ಯೋಚನೆ ಮಾಡ್ತಾ ಇದ್ದಂತ ವಿಷಯಗಳು ಇದು ದೇವರ ಒಂದು ಚಿತ್ತ ಇಲ್ಲ. ದೇವರ ಚಿತ್ತವು ಇನ್ನೂ ದೊಡ್ಡದಾಗಿದೆ. ನಾವು ಇಷ್ಟು ತನಕ ಯಹೂದ್ಯರಿಗೆ ಮಾತ್ರನೇ ದೇವರ ಕೃಪೆ, ಯಹೂದ್ಯರಿಗೆ ಮಾತ್ರನೇ ದೇವರ ರಾಜ್ಯ, ಯಹೂದ್ಯರಿಗೆ ಮಾತ್ರನೇ ಮೆಸ್ಸಾಯ, ಇದನ್ನೆಲ್ಲ ನಾವು ಅನ್ಕೊಂಡಿದ್ವಿ. ಆದ್ರೆ ಈಗ ಯೇಸು ಸ್ವಾಮಿನೇ ಅವರು ನಮ್ಮ ಜೊತೆ ಇದ್ದಾಗ ಈ ಮಾತನ್ನ ಹಾಡಿದ್ರು. ಆದ್ರೆ ಅವಾಗ ನಮಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ, ಅದರ ಬಗ್ಗೆ ನಮಗೆ ಅರ್ಥ ಆಗಿಲ್ಲ. ಆದರೆ ಈಗ ಈ ಒಂದು ವಿಷಯಗಳು ನಡೆಯುವಾಗ ನಿಜವಾಗ್ಲೂ ಯೇಸು ಸ್ವಾಮಿ ಹೇಳಿದ್ದ ಮಾತು ಇಲ್ಲಿ ಏನಾಯ್ತ್ರಿ, ಅಷ್ಟಕ್ಕೆ ಅದು ಏನಾಯ್ತ್ರಿ, ಅದು ಪ್ರೂವ್ ಆಯ್ತು ಅಂತ ಹೇಳುವ ವಿಷಯ ಕೂಡ ನಾವು ನೋಡ್ತೀವಿ. ಯಾಕೆಂತ ನೋಡ್ಬೇಕಾದ್ರೆ ಅಲ್ಲಿ ಬಂದಂತ ಯಹೂದ್ಯರು ಎಲ್ರೂ ಕೂಡ ಯೋಹಾನನ ದೀಕ್ಷಾ ಸ್ಥಾನ ತಗೊಂಡಿರುವಾಗಿ ಇದ್ದಿರ್ಬೋದು. ಆ ದೀಕ್ಷಾ ಸ್ಥಾನವು ಯೇಸು ಸ್ವಾಮಿ ಅಥವಾ ಆ ದೀಕ್ಷಾ ಸ್ಥಾನವು ಅವರು ಅನ್ಯ ದೇವರುಗಳನ್ನ ಪೂಜಿಸುತ್ತಾ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯದೆ ದೇವರ ಆ ಒಂದು ಲಾ ಪ್ರಕಾರ ಅವರ ಜೀವನವನ್ನ ನಡೆಸದೇ ಇದ್ದು ಇದೆಲ್ಲ ಇದ್ದಾಗ ಅದರಿಂದ ನೀವು ಮನಸಾಂತರ ಹೊಂದ್ರಿ ಅಂತ ಹೇಳಿ ಯೋಹಾನನು ಆ ದೀಕ್ಷಾ ಸ್ಥಾನವನ್ನ ಕೊಟ್ರು. ಆ ಕೊಟ್ಟಿದ ನಂತರ ಯಾರೆಲ್ಲ ಯೇಸು ಸ್ವಾಮಿಯನ್ನ ಹಿಂಬಾಲಿಸಕ್ಕೆ ಪ್ರಯತ್ನಗಳನ್ನ ಪಟ್ಟು ದೇವರ ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಅವರು ಆ ರಾಜ್ಯದಲ್ಲಿ ಆ ಒಂದು ಸಭೆಗೆ ಕೊಡುವಂತ ಕರೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಕರೆಗೆ ಅವ್ರನ್ನ ಪ್ರತಿಷ್ಠೆ ಮಾಡುವಂತ ಒಂದು ವಿಷಯ ಬಂದಾಗ ಆವಾಗ ದೇವರ ಪವಿತ್ರಾತ್ಮನ ಅಭಿಷೇಕದ ಮೂಲಕ ನೀವು ಬಂದು ದೀಕ್ಷಾ ಸ್ಥಾನವನ್ನ ಹೊಂದಿವಿರಿ ಅನ್ನೋದನ್ನ ನನಗೆ ಜ್ಞಾಪಕಕ್ಕೆ ಬಂತು ಅಂತ ಹೇಳುವಾಗ, ಇದು ನಾನ್ ಮಾಡಿದಂತ ಈ ವಿಷಯಗಳು ನನ್ನ ಸ್ವಂತದ ಸಂಕಲ್ಪವಲ್ಲ, ನನ್ನ ಸ್ವಂತದ ಚಿತ್ತ ಅಲ್ಲ, ಯೇಸು ಸ್ವಾಮಿ ಹೇಳಿದಂತ ಮಾತಿನ ಪ್ರಕಾರ ನಡೆದಿರುವಂತ ವಿಷಯ ಅಂತ ಅಲ್ಲಿರುವಂತ ಅಪೋಸ್ಟಲರಿಗೆ ಮತ್ತೆ ಅಲ್ಲಿರುವಂತ ಸಹೋದರರಿಗೆ ತಿಳಿಸುವಂತ ವಿಷಯವನ್ನ ಅಲ್ಲಿ ನೋಡ್ತೀವಿ ಸಹೋದರರೇ. ಸೊ ಅದನ್ನ ಆ ವಿಷಯವನ್ನ ಹೇಳುವಾಗ ಅಲ್ಲಿ
ಆ ವಿಷಯವನ್ನ ಹೇಳಿದ ನಂತರ ಸಹೋದರರೇ, ಈಗ 17ರಿಂದ 18 ವಚನ ಕೂಡ ಓದೋಣ. ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 17 ಮತ್ತು 18 ವಚನಗಳು. ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು ಅವರಿಗೂ ಕೊಟ್ಟಿರಲಾಗಿ, ದೇವರನ್ನು ತಡೆಯುವುದಕ್ಕೆ ನಾನು ಶಕ್ತನೋ? ಕಂಟಿನ್ಯೂ ಮಾಡಿ ಸಿಸ್ಟರ್. 11 ಈಗಾದ 18 ಓದಿ ಸಿಸ್ಟರ್. ಈಗಾದ ಮಾತುಗಳನ್ನು ಆ ಸುನ್ನತಿ ಅವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಹಾಗಾದರೆ ದೇವರು ಅನ್ಯ ಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದ್ದರು. ನೋಡ್ರಿ, ಇದೇ ತುಂಬಾ ಈ ವಿಷಯಗಳೆಲ್ಲ ಓದುವಾಗ ನಾವು ಅನೇಕ ಪಾಠಗಳನ್ನ ಈ ಒಂದು ಸನ್ನಿವೇಶಗಳಲ್ಲಿ, ಈ ಒಂದು ಘಟನೆಗಳಲ್ಲಿ ನಾವು ಈಗ ಬದುಕ್ತಾ ಇರುವ, ಈಗ ನಾವು ನಡೀತಾ ಇರುವ ಒಂದು ಜೀವನದಲ್ಲಿ ಯಾವ ರೀತಿಯ ಒಂದು ಮನಸ್ಥಿತಿಗಳು ನಮ್ಮಲ್ಲಿ ಇರಬೇಕು ಅಂತ ಕೂಡ ಇಲ್ಲಿ ನಾವು ಆಲೈಸಿ ನೋಡುವಂತ ವಿಷಯ ಕೂಡ ನಮ್ಗೆ ದೇವರು ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಇಲ್ಲಿ ಪೇತ್ರನು ಹೇಳುವಾಗ ಆ ಪವಿತ್ರಾತ್ಮನ ಅಭಿಷೇಕವು ಅಲ್ಲಿ ಯೇಸು ಸ್ವಾಮಿ ಇದೇ ಒಂದು ವಿಷಯವನ್ನ ಒಂದು ಪ್ರವಾದನೆ ರೀತಿಯಲ್ಲಿ ಹೇಳಿ ಈಗ ಆ ಪ್ರವಾದನೆ ಸಂಪೂರ್ಣಗೊಳ್ತಾ ಇದೆ ಅಂತ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ. ಅದಾದ ನಂತರ 17ನೇ ಅಧ್ಯಾಯದಲ್ಲಿ ವಚನದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ ಹೇಳ್ತಾರೆ, ದೇವರು ಅನ್ಯ ಜನರಿಗೆ ಪವಿತ್ರಾತ್ಮನ ಆ ಅನುಗ್ರಹವನ್ನ ಕೊಟ್ಟಿದ್ದು ಅವರಿಗೆ ದೇವರು ಕೊಟ್ಟಿದ್ದಂತ ಒಂದು ಏನಾಗಿದೆ, ಒಂದು ಗಿಫ್ಟ್ ಆಗಿದೆ ಅಂತ ಹೇಳ್ತಾರೆ. ಒಂದು ಬಹುಮಾನವಾಗಿದೆ, ಒಂದು ಗಿಫ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಸಹೋದರರೇ, ಸೊ ನಮಗೆ ಯಾವ ರೀತಿ ದೇವರು ದಯಪಾಲಿಸಿದ್ರೋ ಅದೇ ರೀತಿ ಅವ್ರುಗಳು ಕೂಡ ದೇವರು ದಯಪಾಲಿಸಿದ್ದಾರೆ. ದೇವರು ಮಾಡಿದ್ದನ್ನ ನಾನು ತಡೆ ಹಾಕಕ್ಕೆ ಸಾಧ್ಯನೇ ಅಂತ ಒಂದು ಪ್ರಶ್ನೆ ಅಲ್ಲಿರುವಂತ ಆ ಒಂದು ಸದಸ್ಯರ ಮುಂದೆ, ಅಪೊಸ್ತಲರ ಮುಂದೆ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಸಹೋದರರೇ, ಪ್ರಶ್ನೆಯನ್ನ ಹಾಕಿದ ನಂತರ ಅಲ್ಲಿ ಆ ಒಂದು ಸಾಕ್ಷಿಯನ್ನ ಕೇಳಿದ ನಂತರ ಅಲ್ಲಿ ಇದ್ದಂತ ಯಹೂದ್ಯ ಕ್ರೈಸ್ತರು, ಅಪೊಸ್ತಲರು, ಅನೇಕ ಸಹೋದರಗಳು ಈಗ ಏನೇ ರೀತಿಯ ಒಂದು ಅಪವಾದವನ್ನ ಆತನ ಮೇಲೆ ಇಡದೆ, ಅಥವಾ ಆತನ ಮೇಲೆ ಕೋಪಗೊಳ್ಳದೆ, ಅಥವಾ ಆತನ ವಿಷಯದಲ್ಲಿ ಅವರು ಯಾವುದೇ ರೀತಿಯ ಒಂದು ತಪ್ಪು ಕಾಣೋದಕ್ಕೆ ಅವ್ರಿಗೆ ಆಗದೆ, ಅಲ್ಲಿ ವಚನ ಹೇಳ್ತದೆ, ಅವರು ಸೈಲೆಂಟ್ ಆಗಿ ಇದ್ದು ಬಿಟ್ರು ಅಂತ ಹೇಳ್ತಾರೆ. ಈ ಸಾಕ್ಷಿಯೆಲ್ಲ ಸತ್ಯವಾದದ್ದು. ದೇವರ ಸಂಕಲ್ಪವು ನಿಧಾನಕ್ಕೆ ನಾವು ತಿಳಿದಿರಂತ ರೀತಿಯಲ್ಲ, ಅದು ಬೇರೆ ಒಂದು ರೀತಿಯಲ್ಲಿ ಈಗ ಪ್ರಾರಂಭವಾಗಿದೆ ಅಂತ ಹೇಳಿ ಅದನ್ನೇ ಹೇಳ್ತಾರೆ. ಅಲ್ಲಿ ನಮಗೆ ಯಾವ ರೀತಿ ದೇವರು ಈ ಒಂದು ರಕ್ಷಣೆಗೆ ನಮ್ಮನ್ನ ಕರೆದಿದ್ರು, ಅದೇ ರೀತಿಯ ರಕ್ಷಣೆಯನ್ನ ಇವರಲ್ಲಿ ಕೂಡ ದೇವರು ಕರೆದಿದ್ದಾರೆ ಅಂತ ಹೇಳಿ ದೇವರ ನಾಮವನ್ನ ಮಹಿಮೆ ಪಡಿಸಿದ್ರಂತೆ. ಸಹೋದರರೇ, ಈ ಮನಸ್ಥಿತಿಗಳು ತುಂಬಾ ಮುಖ್ಯವಾದದ್ದು ಅಲ್ವಾ? ನಾವು ಎಷ್ಟೋ ಸಮಯಗಳಲ್ಲಿ ಯಾವುದೋ ಒಂದು ವಿಷಯವನ್ನ ನಾವು ಕೇಳಿ ಅದನ್ನ ಅರಿವು ನಮಗೆ ಸಿಕ್ಕಿದ ಮೇಲೆ ಆ ಅರಿವಿನಲ್ಲಿ ನಾವು ನಡೀತಾ ಇರುವಾಗ ಎಷ್ಟೋ ವಿಷಯಗಳು ನಾವು ಒಂದು ವಿಷಯವನ್ನ ತಿಳಿದು ಇದೇ ಸರಿ ಅಂತ ನಾವು ಹೋಗ್ತಾ ಇರುವಾಗ ದೇವರ ಸಂಕಲ್ಪವು ಅದರಲ್ಲಿ ಸ್ವಲ್ಪ ನಮಗಿಂತ ದೇವರ ಒಂದು ಸಂಕಲ್ಪವು ಬೇರೆ ರೀತಿ ಇದ್ರೆ ಅದನ್ನ ನಾವು ಯಾವ ರೀತಿ ಅದನ್ನ ನಾವು ಅಳವಡಿಸ್ಕೋಬೇಕು ಅಂತಾನೆ ಇಲ್ಲಿ ನಮಗೆ ನಾವು ನೋಡುವಂತ ಒಂದು ಪಾಠವಾಗಿದೆ ಸಹೋದರ ಅಲ್ವಾ? ಇದು ತುಂಬಾ ಮುಖ್ಯವಾದ ಒಂದು ಪಾಠವಾಗಿದೆ. ಯಾಕೆ ಅಂತ ನೋಡ್ಬೇಕಾದ್ರೆ ಒಂದು ಉದಾಹರಣೆಗೆ ಒಂದು ವಿಷಯ ನೋಡೋಣ. ಯಾಕೆ ಅಂತ ನೋಡ್ಬೇಕಾದ್ರೆ ಈಗ ಈ ಒಂದು ಸುವಾರ್ತೆ ಯುಗದಲ್ಲಿ ನಾವು ಈ ಒಂದು ಬೆಳಕಲ್ಲಿ ಬಂದಿರುವಂತ ಜನ ನಾವು ಈಗ ಹೆಂಗೆ ನಮ್ಮನ್ನ ದೇವರು ಕರೆದ್ರು ಅಂದ್ರೆ ಈ ಲೋಕದಿಂದ ನಮ್ಮನ್ನ ಬೇರ್ಪಡಿಸಿದ್ದಾರೆ ಅಂತ ನಮಗ್ ಗೊತ್ತಿದೆ ಅಲ್ವಾ? ನಮ್ಗೆ ಆ ಒಂದು ವಿಶ್ವಾಸದಲ್ಲೇ ಇದ್ವಿ. ನಮ್ಮನ್ನ ಬೇರ್ಪಡಿಸಿ ದೇವರಿಗೋಸ್ಕರ ಬದುಕುವ ಮಕ್ಕಳಾಗಿ ನಮ್ಮನ್ನ ಇರಿಸಿದ್ದಾರೆ, ನಮ್ಮನ್ನ ನಡೆಸ್ತಾ ಇದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ.
ಆ ರೀತಿಯ ವಿಚಾರವಾಗಿ ನಮ್ಮ ಮೈಂಡ್ ಇರುವಾಗ ನಾವು ಈ ಒಂದು ನಂಬಿಕೆಯಲ್ಲಿ ಇಲ್ಲದೆ ಇರುವಂತವ್ರನ್ನ ಯಾವ ರೀತಿ ನಾವು ದೃಷ್ಟಿಸ್ತೀವಿ ಅನ್ನೋದೇ ತುಂಬಾ ಮುಖ್ಯವಾದದ್ದು ಅಲ್ವಾ. ಈ ನಂಬಿಕೆಯಲ್ಲಿ ಇಲ್ಲದೆ ಇರೋರನ್ನ ನಾವು ಯಾವ ರೀತಿ ವರ್ತಿಸ್ತೀವಿ, ಯಾವ ರೀತಿ ಅವರ ಜೊತೆ ನಾವು ಸಹವಾಸ ಮಾಡ್ತೀವಿ, ಯಾವ ರೀತಿ ಅವ್ರನ್ನ ನಾವು ಒಂದು ಪಾಪಿಗಳ ತರ ನೋಡ್ತೀವಿ ಅನ್ನೋದು ಕೂಡ ನಾವು ಈ ಒಂದು ಕಾಲ ಸಮಯದಲ್ಲಿ ತುಂಬಾ ಮುಖ್ಯವಾಗಿ ನೋಡುವಂತದ್ದಾಗಿದೆ. ಅವ್ರನ್ನ ತಿರಸ್ಕಾರ ಮಾಡುವ ರೀತಿಯಲ್ಲೇ ನೋಡೋದು, ಅವರು ದೇವರಿಗೆ ಅವರು ಬೇಕಾಗಿಲ್ದೇ ಇರುವಂತ ನೋಡೋದು, ದೇವರ ವೈರಿಗಳ ತರ ನೋಡೋದು, ಇದೆಲ್ಲ ಒಂದು ವೇಳೆ ನಮ್ಮ ಮನಸ್ಸಲ್ಲಿ ಆ ರೀತಿಯ ಒಂದು ವಿಷಯಗಳಿದ್ರೆ ಸಹೋದರರೇ, ಅಲ್ಲಿ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಿ, ಒಂದಷ್ಟು ವರ್ಷಗಳ ಹಿಂದೆ ನಾವು ಕೂಡ ಅದೇ ರೀತಿಯ ಒಂದು ನಂಬಿಕೆ, ಅದೇ ರೀತಿಯ ಬದುಕು, ಅದೇ ರೀತಿಯ ಪಾಪ, ಅದೇ ರೀತಿಯ ದೇವರ ವಿಚಾರದಲ್ಲಿ ನಾನಾ ರೀತಿಯ ನಂಬಿಕೆಗಳಿಲ್ಲಿದ್ವಿ. ಆದ್ರೆ ಈಗ ದೇವರು ನಮಗೆ ಒಂದು ಕೃಪೆಯನ್ನ ದಯಪಾಲಿಸಿದ್ದಾರೆ. ಆ ಒಂದು ಕೃಪೆನ ಪಡ್ಕೊಂಡಿರೋ ನಾವು ಅಲ್ಲಿರುವಂತ ಜನರನ್ನ ನೋಡಿ ನಾವು ಒಬ್ಬ ಪರಿಸಯನ ತರ ಅಥವಾ ನಾವು ದೇವರಿಂದ ಅಂಗೀಕಾರ ಅಥವಾ ದೇವರಿಂದ ಆರಿಸ್ಕೊಂಡಿರುವ ಜನ ಅಂತ ಹೇಳಿ ನಾವು ನಮ್ಮನ್ನೇ ಸ್ವಲ್ಪ ಹೆಚ್ಚಳ ಪಡಿಸ್ಕೊಂಡು ನಾವು ಬದುಕಿದಾಗ ಸಹೋದರರೇ, ದೇವರ ಸುವಾರ್ತೆಯನ್ನ ಸಾರೋದಿಕ್ಕೆ ದೇವರು ಇನ್ನ ಕಾಲ ಸಮಯವನ್ನ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಸಹೋದರರೇ ಇನ್ನು ಅನೇಕ ನಿಜವಾದ ಗೋಧಿ ಕಾಳುಗಳು ಇದೆ ಅಂತ ದೇವರ ಸಂಕಲ್ಪವು ತಿಳಿಸ್ತಾ ಇದೆ. ಆ ನಿಜವಾದ ಆ ಗೋಧಿ ಆ ಒಂದು ಬೀಜಗಳನ್ನ, ಆ ಗೋಧಿ ಬೀಜಗಳನ್ನ ನಾವು ಹುಡುಕೋದಿಕ್ಕೆ ದೇವರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಆ ಒಂದು ಒಳ್ಳೆಯ ಗೋಧಿಯ ಒಂದು ಬೀಜಗಳನ್ನ ನಾವು ಹುಡುಕೋದಿಕ್ಕೆ ದೇವರು ನಮಗೆ ಜ್ಞಾನವನ್ನ ಕೊಟ್ಟಿದ್ದಾರೆ, ಅರಿವನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಸುವಾರ್ತೆಯನ್ನ ಸಾರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ಯೇಸು ಸ್ವಾಮಿ ಯಾವ ರೀತಿ ಪಾಪ ಇಲ್ಲದೆ ಇದ್ರು ಕೂಡ ಪಾಪಿಗಳ ಜೊತೆ ಇದ್ದು ಪಾಪಿಗಳನ್ನ ದೇವರ ಕಡೆ ತಿರುಗೋದಿಕ್ಕೆ ಅವರ ಸಂಗಡ ಇದ್ದು ಅವ್ರನ್ನ ಬೋಧಿಸ್ತಾ ಇದ್ರು. ಅದೇ ರೀತಿಯಲ್ಲಿ ನಾವು ಕೂಡ ಸಹೋದರರೇ, ಅವರು ದೇವರ ಒಂದು ದೇವರ ಕೋಪಕ್ಕೆ ಗುರಿಯಾಗಿರುವವರಾಗಿದ್ರು ಕೂಡ ಅಲ್ಲೂ ಕೂಡ ನಿಜವಾದ ಗೋಧಿಗಳು ಇರೋದ್ರಿಂದ ಆ ಗೋಧಿಗಳನ್ನ ಹುಡ್ಕೋದಿಕ್ಕೆ ದೇವರು ನಮ್ಮನ್ನ ಆ ಒಂದು ಐಕ್ಯತೆಗಳಲ್ಲಿ ಅವರ ಸಂಗಡ ಇದ್ದು ಅವರನ್ನ ನಾವು ಸರಿಯಾದ ಒಂದು ಪ್ರೀತಿಯನ್ನ ತೋರಿಸಿ ದೇವರ ಒಂದು ಯೋಜನೆಯನ್ನ ತಿಳಿಸುವಂತ ಒಂದು ಸಂಪರ್ಕನ ನಾವು ಇಟ್ಕೊಳ್ಳೋದಕ್ಕೆ ದೇವರು ಈ ಒಂದು ಪಾಠದಲ್ಲಿ ನಮಗೆ ಹೇಳುವಂತದ್ದಾಗಿದೆ ಸಹೋದರರೇ. ಸೊ ಅದರಿಂದ ಇಲ್ಲಿ ನಾವು ನೋಡುವಾಗ ಅಲ್ಲಿ ಪೇತ್ರನು ಮಾತ್ರ ಅಲ್ಲ, ಅಲ್ಲಿ ಅಪೋಸ್ಟ್ಲರು ಮತ್ತೆ ಅಲ್ಲಿರುವಂತ ಯಹೂದ್ಯ ಕ್ರೈಸ್ತರು ಕೂಡ ಈ ಒಂದು ಸಾಕ್ಷಿಯನ್ನ ಕೇಳಿದ ನಂತರ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಅಥವಾ ಯಾವುದೇ ರೀತಿಯ ಒಂದು ವಿರೋಧವನ್ನ ಪಡಿಸದೆ ಅವರು ದೇವರ ನಾಮವನ್ನ ಅಲ್ಲಿ ಕೊಂಡಾಡಿದ್ರು ಅಂತ ಬರೀತಾರೆ. ಸೊ ಅಲ್ಲಿ ದೇವರ ಸಂಕಲ್ಪವು ಹೀಗೆ ಇರೋದ್ರಿಂದ ಅದನ್ನ ಕೇಳಿ ಅವರು ಸಂತೋಷ ಪಟ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿರುವಾಗ ಸಹೋದರರೇ, ಈಗ ನೋಡ್ರಿ ಇಲ್ಲಿ ಪೇತ್ರನು ಮಾಡಿದಂತ ಒಂದು ಬೋಲ್ಡ್ ಸ್ಟೆಪ್. ಪೇತ್ರನು ದೇವರ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ನಂತರ ಅಲ್ಲಿ ಕೊರ್ನೇಲಿಯ ಮನೆಗೆ ಅನ್ಯ ಜನರ ಒಂದು ಪ್ರಾರಂಭವನ್ನ ಸಭೆ ಒಳಗೆ ಬರೋದಿಕ್ಕೆ ಒಂದು ಪ್ರಾರಂಭವನ್ನ ಪೇತ್ರನ ಮೂಲಕ ದೇವ್ರು ಏನ್ ಮಾಡಿದ್ರಿ, ಒಂದು ಅವಕಾಶವನ್ನ ಕೊಟ್ರು. ಆ ದೇವರಿಗೆ ಪೇತ್ರನಿಗೆ 2 ಇದನ್ನ ಕೊಟ್ರಲ್ವಾ, ಕೀಸ್ನ ಕೊಟ್ರಲ್ಲ. ಅದರಲ್ಲಿ ಒಂದು ಕೀ ಏನಂದ್ರೆ ಅನ್ಯ ಜನರಿಗೆ ಸುವಾರ್ತೆಯನ್ನ ಸಾರುವಂತ ವಿಷಯ. ಸೊ ಅಲ್ಲಿ ಸಾರಿದ ನಂತರ ಸಹೋದರರೇ, ಅಲ್ಲಿ ಇರುವಂತ ಸಹೋದರರ ಮಧ್ಯದಲ್ಲಿ ಏನ್ ನಡೀತು ಅಂತ ಈ ಒಂದು 2-3 ವಚನದಲ್ಲಿ ಹೇಳ್ತಾರೆ ನೋಡ್ರಿ. ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 19ನೇ ವಚನ ನೋಡೋಣ. ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯ 19ನೇ ವಚನ.
ಅಂತ್ಯೋಕ್ಯದಲ್ಲಿ ಬಹುಜನ ಗ್ರೀಕರು ನಂಬಿದ್ದು ಬಾರ್ನಬ ಸೌಲರು ಅಲ್ಲಿ ಬೋಧಿಸಿದ್ದು. ಆ ಪಟ್ಟಣದಲ್ಲಿ ಕ್ರೈಸ್ತರೆಂಬ ಹೆಸರು ಉತ್ಪತ್ತಿಯಾದದ್ದು. ಸ್ಟೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯಹೂದ್ಯರೇ ಹೊರತು ಮತ್ತಾರಿಗೂ ದೇವರ ವಾಕ್ಯವನ್ನು ಹೇಳದೆ ಪೊಯನಿಕ, ಕುಪ್ರ, ಅಂತ್ಯೋಕ್ಯ ಪ್ರಾಂತ್ಯಗಳವರೆಗೂ ಸಂಚರಿಸಿದರು. ಅವರಲ್ಲಿ ಕುಪ್ರ ದ್ವೀಪದವರು. ಸರಿ ಸಿಸ್ಟರ್, ಓಕೆ. ಸೊ ಇಲ್ಲಿ ನಾವು ನೋಡುವಾಗ 19ನೇ ವಚನದಲ್ಲಿ ಒಂದು ವಿಷಯವನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನು ಅಂತ ನೋಡ್ಬೇಕಾದ್ರೆ, ನಾವು ಆಗ್ಲೇ ಈ ಪಾಠಗಳನ್ನ ನೋಡ್ಕೊ ಬಂದಿದ್ದೀವಿ. ಯಾವ ರೀತಿ ಸ್ಟೇಫಾನನು ಅಲ್ಲಿ ಕೊಲ್ಲಲ್ಪಟ್ರು, ಆ ಸ್ಟೇಫಾನನ ಒಂದು ಮರ್ಡರ್ ನಡೆದಾಗ ಯಾವ ರೀತಿ ಅಲ್ಲಿ ಇದ್ದಂತ ಸಭೆಯಲ್ಲಿರುವಂತ ಆ ಒಂದು ಪ್ರಾರಂಭದ ಸಭೆಯಲ್ಲಿದ್ದಂತ ಸಹೋದರರು ಸಹೋದರಿಯರು ಅಲ್ಲಿ ಯೆರೂಸಲೇಮನ್ನ ಬಿಟ್ಟು ಓಡೋಗಿ ಅವರ ಜೀವವನ್ನ ಉಳಿಸ್ಕೊಂಡಿರುವ ಒಂದಷ್ಟು ಸಹೋದರಗಳು ಅಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅವ್ರು ಎಲ್ಲೆಲ್ಲ ಚದುರಿದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳುವಾಗ ಸಹೋದರರೇ, ಅಲ್ಲಿ ಯೆರೂಸಲೇಮಿನ ಸುತ್ತಮುತ್ತಲಿರುವಂತ ಪ್ರದೇಶಗಳಿಗೆ ಅವರು ಓಡೋದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ಅವ್ರು ಎಲ್ಲೆಲ್ಲ ಹೋಗಿದ್ರು ಅಂದ್ರೆ ಅಲ್ಲಿ ಪಿನೈಸ್ ಅನ್ನುವ ಒಂದು ಊರಿಗೆ ಹೋದ್ರು, ಸೈಪ್ರಸ್ ಅನ್ನುವ ಊರಿಗೆ ಹೋದ್ರು, ಅಂತ್ಯೋಕ್ಯಾಗೆ ಹೋದ್ರು. ಸೊ ಇದೆಲ್ಲ ಓದೋರು ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಓದೋರು ಕೂಡ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಚೆದರೋಗಿರುವ ಯಹೂದ್ಯರಿಗೆ ಮಾತ್ರನೇ ಸುವಾರ್ತೆಯನ್ನ ಸಾರ್ತಾ ಇದ್ರು ವಿನಃ ಇವರು ಅನ್ಯ ಜನರಿಗೆ ಅವರು ಕೂಡ ಸುವಾರ್ತೆಯನ್ನ ಸಾರ್ತಾ ಇರ್ಲಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಯಹೂದ್ಯರ ಮಧ್ಯದಲ್ಲಿ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದ ನಂತರ ಅಲ್ಲಿ ಸುವಾರ್ತೆ ಬರೀ ಯಹೂದ್ಯರಿಗೆ ಮಾತ್ರನೇ ತಲುಪ್ತಾ ಇತ್ತು. ಸೊ ಇಲ್ಲಿ 19ನೇ ವಚನವನ್ನ ಹೇಳುವಾಗ ಕೂಡ ಅದೇ ವಿಷಯವನ್ನ ಹೇಳ್ತಾ ಇದ್ರು. ಏನು ಅಂದ್ರೆ ಆ ಸ್ಟೇಫಾನನ ಸಮಯದಲ್ಲಿ ಅನೇಕ ಕ್ರೈಸ್ತರನ್ನ ಅಲ್ಲಿ ಚಿತ್ರಹಿಂಸೆ ಪಡಿಸ್ತಾ ಇದ್ರು. ಅನೇಕ ಜನರನ್ನ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪೌಲನ ಯಾರು ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಈಗ ಪೌಲನಾಗಿರುವಂತ ಸೌಲು ಅಲ್ಲಿ ಅನೇಕ ಹಿಂಸೆಗಳಿಗೆ ಒಳಪಡಿಸ್ತಾ ಇದ್ರು. ಆ ಸಮಯದಲ್ಲಿ ಚೆದರೋಗಿರುವಂತ ಕ್ರೈಸ್ತರು ಯಹೂದ್ಯರೇ ವಿನಃ ಬೇರೆ ಯಾರು ಇರ್ಲಿಲ್ಲ. ಆ ಯಹೂದ್ಯರು ಯಾರಿಗೆ ಸುವಾರ್ತೆಯನ್ನ ಸಾರಿದ್ರು ಅಂದ್ರೆ ಅಲ್ಲಿರುವಂತ ಯಹೂದ್ಯರಿಗೆ ಮಾತ್ರನೇ ಸಾರ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಹಂಗಿರುವಾಗ 11ನೇ ಅಧ್ಯಾಯ 20-21 ವಚನವನ್ನ ಓದೋಣ. 11ನೇ ಅಧ್ಯಾಯ 20-21. ಕೆಲವರು ಕುರೇನ್ಯದವರು, ಕೆಲವರು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡಲು ಮಾತಾಡಿ ಕರ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ಕರ್ತನ ಹಸ್ತವು ಅವರಿಗೆ ಸಹಾಯವಾಗಿದ್ದರಿಂದ ಬಹುಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಸರಿ. ಸೊ ಈಗ ನೋಡಿ, ಪೇತ್ರನು ಮಾಡದಂತ ಒಂದು ಕಾರ್ಯದ ಮೂಲಕ ಇಲ್ಲಿ ಏನಾಗ್ತಾ ಇದ್ದು ಅಂದ್ರೆ ಇಲ್ಲಿ ಸಭೆಯಲ್ಲಿ ಒಂದು ಬೇರೆ ರೀತಿಯ ಒಂದು ಆಲೋಚನೆಗಳು ಪ್ರಾರಂಭವಾಯ್ತು. ಏನು ಅಂದ್ರೆ ಅಲ್ಲಿ ಯಾವಾಗ ಪೇತ್ರನು ಅನ್ಯ ಜನರಿಗೆ ಸ್ವಾರ್ಥೆಯನ್ನ ಸಾರಿದ ಮೇಲೆ ಪವಿತ್ರಾತ್ಮನ ಒಂದು ಕೃಪೆ ಅವರಿಗೆ ಬಂತು ಅಂತ ಹೇಳಿದಾಗ ಇದೇ ದೇವರ ಸಂಕಲ್ಪ ಅಂತ ಹೇಳಿ ಅಲ್ಲಿ ಇರುವಂತ ಬೇರೆ ಸಹೋದರರು ಕೂಡ ಈಗ ಏನ್ ಮಾಡ್ತಾ ಇದ್ರು ಅಂದ್ರೆ ಅದೇ 20ನೇ ವಚನದಲ್ಲಿ ಹೇಳುವಾಗ ಆ ಒಂದು ಸೈಪ್ರಸ್ ಅಲ್ಲಿರುವಂತ ಒಂದು ಸಹೋದರಗಳು ಕೂಡ, ಅಂತ್ಯೋಕ್ಯಲ್ಲಿದ್ದ ಸಹೋದರರು ಕೂಡ ಈಗ ಏನ್ ಮಾಡ್ತಾ ಇದ್ರು ಅಂದ್ರೆ ಗ್ರೇಕರಿಗೆ ಯೇಸು ಸ್ವಾಮಿಯ ಸುವಾರ್ತೆಯನ್ನ ಸಾರೋದಿಕ್ಕೆ ಪ್ರಾರಂಭ ಮಾಡಿಬಿಟ್ರು ಅಂತ ಹೇಳ್ತಾರೆ, ಗ್ರೀಕ್ಸ್ಗೆ ಅಲ್ವಾ. ಸೊ ಇದು ತುಂಬಾ ಡಿಫ್ರೆಂಟ್ ಆದ ಒಂದು ವಿಷಯ ಸಹೋದರಿಗಳೇ. ಸೊ ಹಂಗಿರುವಾಗ ಈಗ ಅಲ್ಲೂ ಕೂಡ 21ನೇ ವಚನದಲ್ಲಿ ನೋಡುವಾಗ ಅಲ್ಲಿ ವಚನ ಹೇಳ್ತದೆ, ಅನೇಕ ಮಂದಿ ಯೇಸು ಸ್ವಾಮಿಯ ಸುವಾರ್ತೆಯನ್ನ ನಂಬಿದ್ರು, ದೇವರ ಒಂದು ಹಸ್ತಾಕ್ಷವು ಅವರ ಮೇಲೆ ಇತ್ತು ಅಂತ ಹೇಳ್ತಾರೆ. ಸಹೋದರರೇ, ಇದೇ ನಾವು ಅಪೊಸ್ತಲರ ಕಾರ್ಯಗಳಲ್ಲಿ ನಿಧಾನಕ್ಕೆ ಒಂದೊಂದು ವಿಷಯಗಳನ್ನ ನೋಡ್ಕೊ ಬರುವಾಗ ಅಲ್ಲಿ
ಯಾವ ರೀತಿ ಆ ಯುಗದ ಒಂದು ಸಮಾಪ್ತಿ, ಆ ಇನ್ನೊಂದು ಯುಗದ ಪ್ರಾರಂಭಕ್ಕೆ ಇದು ಒಳ್ಳೆಯ ಒಂದು ಸಾಕ್ಷಿಯಾಗಿರುವಂತ ವಿಷಯ. ಅದರಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ನೋಡ್ಬೇಕಂದ್ರೆ, ಅಪೋಸ್ಲರು ಮತ್ತೆ ಇರುವಂತ ಸಹೋದರರು ಯಾವುದೋ ಒಂದೇ ಒಂದು ಮನಸ್ಥಿತಿಯಲ್ಲಿ ಅವರು ಹಿಂಗೇ ಇರಬೇಕು ಅಂತ ಅವರು ಇದ್ದಿಲ್ಲ. ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ಅವ್ರನ್ನ ಏನ್ ಮಾಡ್ಕೊಂಡ್ರು, ಅಳವಡಿಸ್ಕೊಂಡ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಇಷ್ಟು ವಿಷಯಗಳನ್ನ ನಾವು ಈ ದಿನದಲ್ಲಿ ಈ ಒಂದು ಕಾರ್ಯಗಳನ್ನ ನೋಡಿದ್ವಿ. ಸೊ ಈಗ ನಾವು ಏನ್ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇದೆಲ್ಲ ನಡೀತಾ ಇರುವಾಗ ಈಗ ಅಲ್ಲಿ ಪೇತ್ರನ ಮೂಲಕ ಒಂದು ವಿಷಯ ಪ್ರಾರಂಭ ಆಯಿತು. ಸೊ ಅಲ್ಲಿ ಮೊದಲನೇದಾಗಿ ಯೆರೂಸಲೇಮ್ ಬಿಟ್ಟು ಬೇರೆ ಪ್ರಾಂತ್ಯಗಳಿರುವಂತ ಸಹೋದರರು ಕೂಡ ಈಗ ಅನ್ಯ ಜನರಿಗೆ ಸುವಾರ್ತೆ ಸಾರುವಂತ ಒಂದು ವಿಷಯ ಪ್ರಾರಂಭವಾಯಿತು. ಅದಾದ ನಂತರ ನಾವು ಬರುವಂತ ಪಾಠಗಳನ್ನ ನೋಡ್ಬೇಕಾದ್ರೆ ಈಗ ಯೆರೂಸಲೇಮಲ್ಲಿರುವಂತ ಅಪೋಸ್ಲರು ಒಬ್ಬ ವ್ಯಕ್ತಿಯನ್ನ ಆರಿಸ್ಕೊಂಡು ಅವ್ರನ್ನ ಅನ್ಯ ಜನರು ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ್ರಲ್ಲ, ಅವರಿಗೆ ಇನ್ನೊಂದಷ್ಟು ಸಾಕ್ಷಿಯನ್ನ ಹೇಳೋದಿಕ್ಕೆ ಅಲ್ಲಿ ಅಪೋಸ್ಲರ್ ಏನ್ ಮಾಡ್ತಾರ್ರಿ, ಅಲ್ಲಿ ನೇಮಕ ಮಾಡ್ತಾರೆ. ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಕೂಡ ಆ ಒಂದು ವ್ಯಕ್ತಿಯ ಬಗ್ಗೆ ಮತ್ತೆ ಆ ಒಂದು ವಿಷಯ ಯಾವ ರೀತಿ ನಡೀತು ಅಂತ ಹೇಳಿ ಕೂಡ ನಾವು ನೋಡಕ್ಕೆ ಪ್ರಯತ್ನ ಮಾಡೋಣ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಈ ದಿನದಲ್ಲೂ ಕೂಡ ಅಪೋಸ್ಲರ ಕಾರ್ಯಗಳು 11ನೇ ಅಧ್ಯಾಯ 21ನೇ ವಚನ ತನಕ ಈ ಪಾಠವನ್ನ ಮುಕ್ತಾಯಗೊಳಿಸೋಣ. ಸೊ ನಾವು ಇವತ್ತು ನೋಡಿದಂಥದ್ದು ಅಪೋಸ್ಲರ ಕಾರ್ಯಗಳು 10ನೇ ಅಧ್ಯಾಯ 47ನೇ ವಚನದಿಂದ 11ನೇ ಅಧ್ಯಾಯ 21ನೇ ವಚನ ತನಕ ನೋಡಿದ್ವಿ. ಸೊ ನೀವು ದಯವಿಟ್ಟು ಇದನ್ನ ಮತ್ತೆ ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಇದನ್ನ ಮೆಲುಕಾಕ್ರಿ. ಇದರ ವಿಚಾರವಾಗಿ ಇನ್ನೂ ವಿಷಯಗಳನ್ನ ನೀವು ಮಾಹಿತಿಯನ್ನ ನೀವು ಹುಡುಕ್ರಿ. ಅನೇಕ ವಿಷಯಗಳು ದೇವರು ನಮ್ಮ ಆಸಕ್ತಿಯನ್ನ ನೋಡಿ ಅವರ ಒಂದು ಅವರ ಒಂದು ಚಿತ್ತವನ್ನ ಇನ್ನೂ ಅತಿ ಹೆಚ್ಚಾಗಿ ನಮಗೆ ತಿಳಿಸಕ್ಕೆ ದೇವರ ಕೃಪೆ ಮಾಡ್ತಾರೆ ಸಹೋದರರೇ. ಅದರಿಂದ ನಮ್ಮ ಆಸಕ್ತಿಯ ಮೇಲೇನೆ ದೇವರ ಒಂದು ಅರಿವನ್ನ ನಮ್ಗೆ ಕೊಡುವಂತದ್ದಾಗಿದೆ ಸಹೋದರರೇ. ಸೊ ಈಗ ಸಹೋದರರೇ, ದೇವರ ಚಿತ್ತ ಇದ್ರೆ ಬರುವಂತ ದಿನ ಕೂಡ ನಾವು ದಿನಗಳಲ್ಲಿ ಈ ಒಂದು ಪಾಠವನ್ನ ಸತತವಾಗಿ ನಾವು ಕಂಟಿನ್ಯೂ ಮಾಡೋಣ. ಸೊ ಈ ದಿನದಲ್ಲೂ ಕೂಡ ಒಂದು ಪ್ರಾರ್ಥನೆಯ ಮೂಲಕ ನಾವು ಈ ಒಂದು ಪಾಠವನ್ನ ಮುಗಿಸಿ ದೇವರ ನಾಮಕ್ಕೆ ಮಹಿಮೆ ಆಗುವಂತೆ ನಾವು ಒಂದು ಪ್ರಾರ್ಥನೆಯ ಮೂಲಕ ಇದನ್ನು ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ ಸಹೋದರರಾದ ವಿನೋದ್ ಬ್ರದರ್ ಪ್ರಾರ್ಥನೆ ಮೂಲಕ ಈ ಕೂಟವನ್ನ ಮುಕ್ತಾಯಗೊಳಿಸೋದಕ್ಕೆ ಕೇಳ್ಕೊತೀನಿ. ಓಕೆ ಬ್ರದರ್, ಕೇಳಿಸ್ತಾ ಇದೆಯಾ ಬ್ರದರ್? ಕೇಳ್ತಾ ಇದೆ ಬ್ರದರ್. ಓಕೆ, ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac and Jacob, hallowed be thy name. Dear Father, we thank thee for this day, for bringing us together as one family under thy truth, under thy grace, and deliver unto us thy words through the brethren. Dear Father, we realize that we are nothing more than dust and nothing more than sinners, but thee have called us for thy wonderful plan of salvation. They have given us thy grace and loved us and cared for us. We thank thee for that. Dear Father, help us to use this opportunity this day and for the rest of the days of our lives to keep in mind that what is expected of us is to humble ourselves unto thy will, unto thy words, and give us the heart that we need in order to do so. Let the Holy Spirit dwell in us, in our minds, in our thoughts, and in our words, and guide us to prepare ourselves each day and for the upcoming Last Supper. And let everything in our lives happen as thee wills and wish, but nothing according to what we want. We pray all this unto the mighty Father, through the precious, mighty, and the most gracious name of thy only begotten Son, our Savior, Protector, Lord Jesus Christ. Amen. ಆಮೆನ್. ಬ್ರದರ್, Thank you. ಎಲ್ಲ ಸಹೋದರರು ಧನ್ಯವಾದಗಳು. ಗುಡ್ ನೈಟ್. ನಮಸ್ತೆ ಬ್ರದರ್, ಗುಡ್ ನೈಟ್. ನಮಸ್ಕಾರ. ಎಲ್ರಿಗೂ ನಮಸ್ತೆ, ಗುಡ್ ನೈಟ್. ಎಲ್ಲರಿಗೆ ನಮಸ್ತೆ, ಗುಡ್ ನೈಟ್ ರೀ, ಗುಡ್ ನೈಟ್. ನಮಸ್ತೆ. ಎಲ್ಲರಿಗೂ ಎಲ್ಲರಿಗೂ ನಮಸ್ತೆ.